ಎಲ್ರಿಗೂ ನಮಸ್ಕಾರ. ಆನಂತರ ಈ ವಿಡಿಯೋ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಈ ಫೇಸ್ಬುಕ್ ವಿಚಾರ. ಈ ಫೇಸ್ಬುಕ್ ವಿಚಾರ ಏನಪ್ಪ ಅಂದರೆ ಒಂದು ನಿಮಿಷ ವೇಟ್ ಮಾಡಿ ಹೇಳ್ತೀನಿ. ನೆಟ್ ಭಯಂಕರ ಸ್ಲೋ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಸುಮಾರು ಜನ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ. ನೋಡೋಣ, ಏನೋ ಎರಡು ಐತೆ, ನೋಡೋಣ ಇಬ್ಬರು ಇರ್ಬೋದು. ಸಂಜೆ 339. ಓಕೆ, ನೋಡಿ ಇಲ್ಲಿ ಸುರೇಶ್ ನಾಯಕ್ SS, ಸೋನು SS, ಸೋನು SC, ಹೀಗೆ ಸುಮಾರು ಜನ ಇದ್ದಾರೆ. ಒಂದು 340 ಜನ ಇದ್ದಾರೆ. ಓಕೆ, ಪರವಾಗಿಲ್ಲ, ಅವ್ರದ್ದೆಲ್ಲ ನನಗೇನು ಬೇಡ. ಬಟ್ ಇಲ್ಲಿ ಕೆಲವೊಬ್ಬರು ಘನಂದಾರಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ವೇಟ್ ಮಾಡಿ ತೋರಿಸ್ತೀನಿ. ಫೇಸ್ಬುಕ್ಕಲ್ಲಿ ಎಲ್ಲರೂ ನೋಡ್ತೀವಿ, ನಾನು ನೋಡ್ತೀನಿ, ನೀವು ನೋಡ್ತೀರಿ. ಫೇಸ್ಬುಕ್ ನಂದು ನೆಟ್ಟು ಭಯಂಕರ ಸ್ಲೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀವೇ. ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ ಇವಾಗಿನ ಜನ್ರೇಷನಲ್ಲಿ. ಪ್ರತಿಯೊಬ್ಬರು ನಾವು ಯೂಸ್ ಮಾಡ್ತೀವಿ, ನಾನು ಯೂಸ್ ಮಾಡ್ತಿದ್ದೀನಿ, ನೀವು ಯೂಸ್ ಮಾಡ್ತಾಯಿದ್ದೀರಿ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಕಾಮೆಂಟ್ಸು, ಲೈಕು, ಅದು ಇದು ಅಂತೇಳ್ಬಿಟ್ಟು. ಇಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ಲ. ತೋರಿಸ್ತೀನಿ. ಫೇಸ್ಬುಕ್ ಕಾಣ್ತಿಲ್ಲ ನನಗೆ. ಒಂದು ನಿಮಿಷ. ಯಾವ್ದು ಹೊಡೆದ್ರೆ ಯಾವುದೋ ಬರುತ್ತೆ ಸರಿ. ಇಂದು ಏನಾಗೆ ಗೋವಿಂದ. ಬಟ್ ರೋಜ್ ಸಂಜು ಅಂತ ಈ ಫೇಸ್ಬುಕ್ ನೇಮ್. ರೋಜ್ ಸಂಜು ಓಪನ್ ಮಾಡ್ತೀನಿ ನೋಡಿ. ನೆಟ್ ನಂದು ಭಯಂಕರ ಸ್ಲೋ ಇದೆ. ದಯವಿಟ್ಟು ಇವನೇನಪ್ಪ ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ಇಲ್ದಿರೋದನ್ನೆಲ್ಲ ತಲೆಯಲ್ಲಿ ಹೋಗಿಸ್ತೇನೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬಿಟ್ರಿ. ಅನಂತರ ಇನ್ನೂ ಒಂದು ಮೈನ್ ಪಾಯಿಂಟ್, ಇದು ನಿಮ್ಮ ಲೈಕು ಅನಂತರ ಒಂದು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಅಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಕ್ಕಂಥ ಒಂದು ವಿಡಿಯೋ ಇದು ಅಷ್ಟೇ. ನಮ್ಮ ಮನೆ ಹೆಣ್ಮಕ್ಳಾಗಲಿ ಅಥವಾ ನಿಮ್ಮ ಮನೆ ಹೆಣ್ಮಕ್ಳಾಗಲಿ. ಒಂದು ನೆಟ್ಟು ಭಯಂಕರ ಸ್ಲೋ ಇದೆ. ಇಲ್ಲೊಬ್ರು ಇದ್ದಾರೆ, ಸರ್ದಾರ್ ಗೌಡ. ಅದು ಓಪನ್ ಆಗಲಿಲ್ಲ, ಇನ್ನು ಓಪನ್ ಮಾಡ್ತೀನಿ. ಸರ್ದಾರ್ ಗೌಡ ಪ್ರೊಫೈಲ್ ಫೋಟೋ ನೋಡಿ ಯಾವ ಥರ ಇದೆ ನೋಡಿ. ನನ್ನ ಮಗ ಹಾಕಿದ್ದಾನೆ. ನೆಟ್ಟು ನಂದು ಭಯಂಕರ ಸ್ಲೋ ಗುರು. ಓಪನ್ ಆಯ್ತಿಲ್ಲ ನೋಡಿ. ಎಲ್ಲೋ ಕ್ಲಿಕ್ ಮಾಡಿದ್ರೆ ಎಲ್ಲೋ ಇದಾಗುತ್ತೆ ನೋಡಿ. ಅದಂತೂ ಮಾಮೂಲಿ ಫಿಲಮ್ ಇದರಲ್ಲಿ ಎಲ್ಲ ಇರುತ್ತೆ. ಓಕೆ ನೋಡಿ, ನಾನು ನಮಗೆ ಫ್ರೆಂಡ್ ರಿಕ್ವೆಸ್ಟ್ಗಳ ಕಳಿಸಿ ನೋಡಿ. ಇಲ್ಲಿ ಯಾವ ಥರ ಎಲ್ಲ ಪ್ರೊಫೈಲ್ ಫೋಟೋಗಳೆಲ್ಲ ಅಪ್ಲೋಡ್ ಮಾಡಿದ್ದಾನೆ ನೋಡಿ. ಒಂಥರ ಫೋಟೋಗಳ ನೋಡ್ಕೊಂಬಿಡೋಣ ನೋಡಿ. ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ದಾನೆ. ಏನು ಎತ್ತನೇ ಆಯ್ತಿಲ್ಲ. ಸುಮಾರು ಜನ ಇದ್ದಾರೆ, 18 ಜನ ಇದ್ದಾರೆ ನೋಡಿ. ನೀವೇ ಆ ಥರ ಕನ್ನಡದವರು ಇದ್ದಾರೆ. ನೋಡೋಣ ಇರಿ, ಅದನ್ನೊಂದು ಓಪನ್ ಮಾಡೋಣ. ಇನ್ನೊಂದು ಸುಮಾರು ಜನ ನೋಡಿದ್ದೀನಿ ನಾನು ಇದರಲ್ಲಿ. ನೋಡೋಣ, ಸರ್ದಾರ್ ಗೌಡನ ಓಪನ್ ಮಾಡೋಣ. ನೋಡಿ, ಇಲ್ಲಿ ಸೂಕ್ಷ್ಮ ನಕ್ಷತ್ರ ಅವರು ಎಲ್ಲ ಇದ್ದಾರೆ. ಇನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಅದು ಹೋಯ್ತದು. ದಯವಿಟ್ಟು ಏನು ಅನ್ಕೊಂಡ್ಕೋಗ್ಬೇಡ್ರಿ. ನನ್ನ ಮೊಬೈಲ್ ಸ್ವಲ್ಪ ಸ್ಟ್ರಕ್ಕು ಆಗುತ್ತೆ. ಆನಂತರ ಇನ್ನೊಂದು ಭಯಂಕರ ನೆಟ್ಟು ಕೂಡ ಸ್ಲೋ ಇದೆ, ಭಯಂಕರ ಸ್ಲೋ ಇದೆ. ವೇಟ್ ಮಾಡಿ ತೋರಿಸ್ತೀನಿ. ಎಂತೆಂಥ ಹೆಸರುಗಳು ಹಾಕ್ಕೊಂಡಿದ್ದಾರೆ ಈ ಪ್ರೊಫೈಲಿಗೆ ಪಬ್ಲಿಕಲ್ಲಿ. ವೇಟ್ ಮಾಡಿ ತೋರಿಸ್ತೀನಿ ನೋಡಿ. ಪಕ್ಕ ಪಾಪಿ ನಾನು ಕೆಳಗಡೆ ನೋಡಿ, ಒಂದು 2 ಹೆಸರು ನೋಡಿ. ಈ ಪ್ರೊಫೈಲ್ ಫೋಟೋಕ್ಕೇನು ಹಾಕೊಂಬಿಟ್ಟನ ಪಿತ. ನಿನ್ನ ನೋಡಬೇಕು ಅನ್ನಿಸ್ತಿದೆ. ಯಾರನ್ನು ನೋಡ್ಬೇಕು ಅನ್ನಿಸ್ತೈತಪ್ಪ, ಅಮ್ಮನೋ ಅಪ್ಪನೋ ಅವನು ಗೊತ್ತಿಲ್ಲ. ನೋಡೋಣ, ಒಂದು ಸರಿ ಚೆಕ್ ಮಾಡ್ಬಿಡೋಣ ಹುಡುಗನ ಹುಡುಗಿನ ಅಂತೇಳಿ.
ಮೇಲ್ November 14th. ಸರಿ, ಓಕೆ. ಅದರಲ್ಲಿ ಮತ್ತು ಗ್ರೂಪ್ಗಳು ಬೇರೆ ನೋಡಿ, ಇಲ್ಲಿ ಫೋಟೋಸ್ಗಳು ನೋಡಿ. ಇಲ್ಲಿಗ ಅದರಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಹಾಕೊಂಡಿದ್ದಾನೆ, ಅಂದರೆ ಇವನು ಪಕ್ಕ ಕನ್ನಡಿಗನೇ ಅಂತ ಅರ್ಥ ಆಯಿತು. ಇವು ನೀವು ಅನ್ಕೊಂತಿರ್ಬೋದು ಮೋಸ್ಟ್ಲಿ ನಾವು ಡೈಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಇವನೇನು ಸ್ಪೆಷಲ್ ಬದನೆಕಾಯಿ ತೋರಿಸೋದು ಅಂತೇಳಿ. ನೋಡೋಣ, ಇಲ್ಲಿ ಯಾವುದೊಂದು ರವಿಚಂದ್ರನ್ ಅಂತಿದೆ, ನೋಡೋಣ ಇರಿ, ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿಂದ ಯಾವ್ದು ಐತಪ್ಪ, ಲತಾ ನೋಡೋಣ. ಪರವಾಗಿಲ್ಲ, ಒಳ್ಳೆ ಫೋಟೋಸ್ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಕಿತ್ತೋಗಿರೋ ಮೊಬೈಲಲ್ಲಿ ನೆಟ್ವರ್ಕ್ ಬರ್ತಿಲ್ಲ. ನೋಡುವ, ಅಮ್ಮ ತಾಯಂದ್ರೆ ಫೋಟೋಸ್ಗಳೆಲ್ಲ ಹಾಕ್ಬಿಟ್ಟು ನಿಮ್ಮ ಮರ್ಯಾದೆಗಳನ್ನ ನೀವು ಕಾಪಾಡ್ಕೊಳ್ರಮ್ಮ. ಫೋಟೋಸ್ಗಳೆಲ್ಲ ಹಾಕ್ಬಿಟ್ಟು ಯಾಕಮ್ಮ ಇದು ಮಾಡ್ಕೊತೀರಿ? ಇದು ಯಾರಪ್ಪ? ಇದು ಸೂಳೆ ಶಾರದ ಮಗ ಸತೀಶ್. ಏನಪ್ಪ ಇದು ನೋಡ್ರಿ, ಎಂಥ ಹೆಸರು ಕೊಟ್ಟಾನೆ ಫೇಸ್ಬುಕ್ಕಿಗೆ. ಇದು ಹುಡುಗಂದೇ, ಇದು ಕೂಡ ಹುಡುಗಂದು ಅಥವಾ ಹುಡುಗಿದು ನನಗೆ ಅದು ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಬಟ್ ನಾನಿಲ್ಲಿ ಹೇಳ್ತಕ್ಕಂಥ ವಿಷಯ ನೋಡಿ ಕೇಳೋ. ಸ್ವಲ್ಪ ಈ ಪ್ರೊಫೈಲ್ ಫೋಟೋಲ್ಲಿ ಈ ಥರ ಎಲ್ಲ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅದು ನೆಟ್ಟು ಮಾತ್ರ ಭಯಂಕರ ಸ್ಲೋ ಆಯ್ತು ಗುರು. ಅದೇ ಫೋಟೋ ತೋರಿಸ್ತಾ ಇದ್ದೀನಿ, ಸೂಳೆ ಶಾರದ ಮಗ ಸತೀಶ್ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಜನ ನೋಡಿ, ಇಲ್ಲಿ ಎಷ್ಟು ಜನ ಇರೋ ನೋಡಿದ್ರಿ. ಬರೀ ಈ ಥರ ಸೆಕ್ಸ್ ಫೋಟೋಸು, ರೊಮ್ಯಾಂಟಿಕ್ ಫೋಟೋಸು. ಈ ನನ್ನ ಮಗನಿಗೆ ಏನು ಬಂದೈತೆ, ಅಭಿ ಅಂತ. ಹುಡುಗರೆ ಎಲ್ಲರೂ ಹುಡುಗರು. ಮತ್ತೆ ಕೆಳಗಡೆ ಹುಡುಗಂದ ನೋಡೋಣ ಇರಿ. ಇದು ಫೈನಲ್ ಯಾವುದೋ ಹುಡುಗಿದೋ ಹುಡುಗನ ನನಗೆ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನನಗೆ ಬೇಕಾಗೂ ಇಲ್ಲ. ದಯವಿಟ್ಟು ನೋಡ್ಕೊಳ್ಳಿ. ಈ ಥರ ಎಲ್ಲ ನಾವು ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ. ನೋಡಿ ಇಲ್ಲಿ ನಂಬರ್ಗಳು ಬೇಕಾದ್ರೆ ನಂಬರ್ಗಳು ಬೇರೆ ಹಾಕ್ಬಿಟ್ಟವ್ರೆ. ಯಾರೋ ಇದು ದೀಪಕ್, ಅನು, ಅಂಜು, ಮಧು, ಅಂಗೇಲ್, ಭಾನು, ಆಶಾ. ಇಲ್ಲಿ ಯಾವುದೋ ಒಂದು ಕೆಳಗಡೆ ಇದ್ದಾವೆ, ನೋಡೋಣ. ಹಬ್ಬ ಸಮುದ್ರನೇ ಐತಿಲ್ಲಿ. ಭಾನು, ಆಶಾ, ಸಂಗೀತ, ಪ್ರಿಯಾ, ದಿವ್ಯಾ, ಪದ್ಮ, ಚಿತ್ರ, ಪೂಜಾ, ಲಕ್ಷ್ಮಿ, ಮೀನಾ, ಶ್ವೇತಾ. ನೋಡಿ ಆಲ್ಮೋಸ್ಟು ಬರೀ ಹುಡುಗಿಯರ ಹೆಸರುಗಳೇ ಇಲ್ಲಿ ಮೆನ್ಷನ್ ಆಗಿದ್ದಾವೆ. ಅದರಲ್ಲಿ ಕನ್ನಡಿಗರು ಇದ್ದಾರೆ ಅಂತ ಕನ್ನಡಿಗರು ಇದ್ದಾರೆ ನೋಡಿ ಇಲ್ಲಿ. ಬಟ್ ಇದರಲ್ಲಿ ಏನಪ್ಪ ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂತಂದರೆ, ಈ ಥರದವ್ರಿಗೆ ನೋಡಿ ಇಲ್ಲಿ ಲೈಕು, ವಾವ್ ಎಲ್ಲಾಗ ಮಾಲಾ ಮಂಜು ಅಂತೆ. ಯಾರು ಬಾಲ ಮಂಜು, ಕನ್ನಡಿಗ. ಕುಮಾರ್ ಆಲ್ರಿ ಪೇ. ಓಕೆ, ಇದರಲ್ಲಿ ಏನಪ್ಪ ಹೇಳಕ್ಕೆ ಬರ್ತೀನಿ, ಸ್ವಲ್ಪ ಗಮನ ಇಟ್ಟು ದಯವಿಟ್ಟು ನೋಡ್ಕೊಳ್ಳಿ. ಬಟ್ ಇನ್ನೂ ಒಂದು ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಫುಲ್ಲು ವಿಡಿಯೋ ಕ್ಲಿಯರ್ ಆಗೋವರೆಗೂ ನೋಡ್ಕೊಳ್ಳಿ. ಇಲ್ಲೊಂದು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ನೋಡೋಣ. 7,000 ಬಾ ಇಷ್ಟು ಜನ ವ್ಯೂಸ್. ನೋಡಿ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಯಾರು ಏನು ಎತ್ತ ನನಗೇನು ಅರ್ಥನೇ ಆಯ್ತಿಲ್ಲ. ಅಭಿ ಅಂತ ಈ ಫೇಸ್ಬುಕ್ ಐ ಡಿ. ಅದು ಯಾವ್ದೋ ಒಬ್ಬ ಶೇರ್ ಮಾಡಿರೋದು ಅವನು. ನೋಡೋಣ ಯಾವ ಥರ ಇದು ಮಾಡ್ತಾರೆ ಏನು ಕತೆ, ನನಗೆ ಅರ್ಥನೇ ಆಯ್ತಿಲ್ಲ. ಅದು ಪ್ಲೇನೇ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಬೇಡ, ಅದು ಹೆಂಗೂ ಪುಣ್ಯಕ್ಕೆ ಓಪನ್ ಆಗಲಿಲ್ಲ. 2064 ಫೋಟೋಸ್ ಇರಲ್ಲ. ಬೇಡ, ಓಪನ್ ಮಾಡೋದೇನು ಬೇಡ. ನೋಡಿ ಇಲ್ಲಿ ಹಂಗೆ ನೋಡ್ತಾ ಹೋಗಿ. ಅಭಿ ಅಂತ ನೋಡಿ. ಈಗ ಈ ಥರ ಎಲ್ಲ ಫೋಟೋಸ್, ಅದಂತೂ ಯಾವುದೋ ಮೂವಿಲಿ ಅದು ಇದು ಮಾಡ್ತಾರೆ, ಓಕೆ ಇಲ್ಲ ಅಂತ ಹೇಳ್ತಿಲ್ಲ. ನೋಡಿ ಇಲ್ಲಿ ಕಾಮ ತುಂಬಿದ ಯೌವನ ಬಳಗಗಳು.
ನೋಡಿ ಇಲ್ಲಿ ನೋಡಿ, ಇದರಿದ್ರೆ ನನ್ನ ಮಕ್ಳಿಗೆ ಏನು ಬಂದೈತೆ ಕಚಡ ನನ್ನ ಮಕ್ಕಳಿಗೆ. ನಿಮಗೆ ಮೋಸ್ಟ್ಲಿ ಇವಾಗ ನಾನು ಒಂಥರ ನಿಮ್ಮ ತಲೆಯಲ್ಲಿ ಯಾವ ಥರ ಬರ್ತೈತಂದರೆ, ಇವೆಲ್ಲ ನಾವು ಡೈಲಿ ನಾವು ನೋಡ್ತಾ ಇರ್ತೀವಿ, ಮೆಂಟಲ್ ನಮಗೆ ಏನು ಈ ಥರ ತೋರಿಸ್ತಾನೆ ಅಂತ ದಯವಿಟ್ಟು ನೀವು ಅನ್ಕೊಂತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇದರಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಇವನ್ನೆಲ್ಲ ನಾನು ನೋಡ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಿ. ಬಟ್ ಯಾವುದೋ ಒಂದು ಹುಡುಗಿ ಫೇಸ್ಬುಕ್ ಬಂದ ಕೂಡಲೇ ಫಸ್ಟು ಹೋಗೋದು ಹಾಯ್ ಹೇಳೋದು, ಬಾಯ್ ಹೇಳೋದು, ಅವ್ರ ಮೆಸೆಂಜರಿಗೆ ಹೋಗೋದು, ಹಂಗೆ ಹಿಂಗೆ ಥರ ಫ್ರೆಂಡ್ಶಿಪ್ ಮುಖಾಂತರ ಅವ್ರ ಫೋನ್ ನಂಬರ್ ಕೇಳೋದು. ಬಟ್ ಇದು ಎಕ್ಸಾಂಪಲ್ ಬೇರೆ ಯಾರಿಗೂ ಅಲ್ಲ, ನನಗೂ ಕೂಡ ಆಗಿದೆ. ಬಟ್ ಬೈ ಮಿಸ್ಟೇಕಾಗಿ ನಾನು ಮೇಲ್ ಅಂತ ಹೇಳ್ಬೋದು ಫೀಮೇಲ್ ಅಂತ ಇಟ್ಟಿದ್ದಕ್ಕೆ ನನಗೂ ಕೂಡ ಆಗಿದೆ. ಬಟ್ ಆ ಮೂಮೆಂಟಲ್ಲಿ ನಂದೇನೋ ಒಂದು ಮೊಬೈಲ್ ಕಳ್ಕೊಂಡೋಯ್ತು, ಹಂಗಾಗಿ ಏನೋ ಅದಾದ ಸ್ಟಾಪ್ ಆಯಿತು. ಅದೇನೋ ಬಿಟ್ಟರೆ ಅದು ಹೋಗಲಿ, ಅದು ಮೊಬೈಲ್ ಹೋಗಿದ್ದು ವಾಪಸ್ ಬರೋಲ್ಲ. ನೋಡ್ಕೊಳ್ಳಿ, ನೋಡಿ ಇಲ್ಲಿ ಪಾಪ ಅದು ಯಾರ ಮನೇಲಿ ಪಾಪ ಏನು ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಹೊಟ್ಟೆಪಾಡ್ರಿ, ಪ್ರತಿಯೊಬ್ಬರಿಗೂ ಹೊಟ್ಟೆಪಾಡು. ಈ ಥರ ಎಲ್ಲ ಮಾಡ್ತಾರಲ್ಲ, ಏನು ಕತೆ ಇವೆಲ್ಲ. ನೋಡಿ ಎಂತೆಂಥ ಫೋಟೋಸ್ಗಳ ನೋಡ್ರಿ ಈಗ ಇಲ್ಲಿ ಫೋಟೋಸ್ ನೋಡಿ, ಇಲ್ಲಿ ನೋಡಿರಿ ಈ ಥರ ಫೋಟೋಸ್ಗಳ್ನ ಅಪ್ಲೋಡ್ ಮಾಡಿ ಸಾಯ್ರಿ, ಯಾರೇ ಬೇಡ ಅಂತಾರೆ, ನೇಣಿಗೆಣಕಿನ ಉರ್ಲಿಗಿರ್ಲಿಕ್ಕೆ ಸಾಯ್ರಿ. ನೋಡಿ ಅದ್ರ ಪಕ್ಕದಲ್ಲೇ ಯಾವುದೋ ಆಫೀಸರ್ ಕೆಲಸ ಮಾಡ್ತಿರೋಳು, ಅವಳದು ಬಿಟ್ಟಿಲ್ಲ ನೋಡಿ. ಹಂಗೆ ನೋಡ್ತಾ ಹೋಗಿ ನೋಡಿ, ಇಲ್ಲಿ ಯಾವ ಥರ ಪ್ರೊಫೈಲ್ ಫೋಟೋಗಳಿಗೆ ಡಿ ಪಿಗಳು ಹಾಕಿದ್ದಾರೆ, ನೋಡ್ತಾ ಹೋಗಿ. ಇದರಿಂದ ಬಟ್ ನನಗಿದು ಒಂದು ಅರ್ಥ ಆಯ್ತಿಲ್ಲ. ಬಟ್ ಇದರಿಂದ ನಿಮ್ಗೆ ಏನು ಲಾಭ? ಸರಿ ಓಕೆ ಹಾಕ್ತಾ ಇದ್ದೀರಲ್ವಾ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಹಾಕಿ, ನಿಮ್ಮ ಅಕ್ಕ ತಂಗಿಯರ ಫೋಟೋಸ್ ಹಾಕಿ. ಐಶ್ವರ್ಯ ಐಶು ಅಂತ ಇದು ಯಾರಪ್ಪ, ಹೆಣ್ಣ ಗಂಡ? ನೋಡಿ ನಾನು ಫೋಟೋ ಕ್ಲಿಕ್ ಮಾಡ್ತೀನಿ, ವೇಟ್ ಮಾಡಿ. ನೋಡಿ ಕಾಣ್ತೈತಲ್ವಾ? ಈ ಥರ ಫೋಟೋಸ್ ಎಲ್ಲ ಸೇವ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ, ಅಥವಾ ನಿಮ್ಮದೇ ಓನ್ ಫೋಟೋಸ್ ಹಾಕಿ. ಹೇಳ್ತಿದ್ದೀನಲ್ವಾ, ಒಂದು ಹುಡುಗನಾಗಲಿ ಒಂದು ಹುಡುಗಿನಾಗಲಿ ದಯವಿಟ್ಟು ಇನ್ನೊಂದು ಮ್ಯಾಟ್ರ್ ಹೇಳ್ತಿದ್ದೀನಿ, ಮುಖ ಕಾಣಂಗೆ ಮಾತ್ರ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನೋಡ್ತಿದಿರ್ತಾನೆ, ಹುಡುಗ ಅಂತ ನೋಡ್ತಿಲ್ಲ, ಒಂದು ಹುಡುಗಿ ಅಂತ ನೋಡ್ತೀರಿ, ಇಲ್ಲ ಈ ಥರ ಎಲ್ಲ ಫೇಕ್ ಐ ಡಿಗಳೆಲ್ಲ ಮಾಡ್ಕೊಂಡು ಅವ್ರ ಮಾನ ಮರ್ಯಾದೆಗಳೆಲ್ಲ ತಕ್ಕಂತ. ನೋಡಿ ಇಲ್ಲಿ ಇವರೇ ನಮ್ಮ ದೇಶದವರು ಅಥವಾ ಹೊರಗಡೆ, ಬಟ್ ಇಲ್ಲಿಯವರು ಇದ್ದಾರೆ. ಇಲ್ಲಿಯವ್ರು ಯಾವ ಥರ ಇದ್ದಾರೆ ಅಂದರೆ, ಅವ್ರಿಗೆ ಕಾಮೆಂಟ್ ಮಾಡೋದು, ಲೈಕ್ಸ್ಗಳು ಮಾಡೋದು, ನಿಮ್ಮ ಅವ್ರವ್ರ ಫೇಸ್ ಇದರಲ್ಲಿ ಹೆಣ್ಣು ಗಂಡು ಅಂತ ದಯವಿಟ್ಟು ಇದರಲ್ಲಿ ಯಾರು ನಾನು ಭೇದ ಭಾವ ಮಾಡ್ತಿಲ್ಲ, ಎಲ್ರಿಗೂ ಹೇಳ್ತಿದ್ದೀನಿ. ಇದರಲ್ಲಿ ಎಷ್ಟು ಜನಪ್ಪ? 3020 ಜನ. ನೋಡ್ಕೊಳ್ಳಿ ಇಲ್ಲಿ ಯಾವುದಪ್ಪ ಇದು, ಆ್ಯಂಟಿ ಗೆರ್ಲ್, ಯಾವುದಪ್ಪ ಇದು ಗರ್ಲ್, ಯಾವುದಪ್ಪ ಅರ್ಥ ಆಗ್ತಿಲ್ಲ ನನಗೆ, ವೇಟ್ ಮಾಡಿ ಹೇಳ್ತೀನಿ. ನೆಟ್ಟು ನಂದು ಭಯಂಕರ ಸ್ಲೋ ಐತೆ ಗುರು, ಸಿಕ್ಕಾಪಟ್ಟೆ ಸ್ಲೋ ಐತೆ. ಸಿಕ್ಕಾಪಟ್ಟೆ ಮೊಬೈಲ್ ಬೇರೆ ಭಯಂಕರ ಹಿಟ್ ಆಗ್ಬಿಡೈತೆ. ನೋಡಿ ಈ ಥರ ಎಲ್ಲ ಫೋಟೋ. ಅಯ್ಯ ನಿನ್ನ ಕಚ್ಚಡ ಕಂತ್ರಿ ಕಚ್ಚಿ ಬೀದಿ ನಾಯಿ ನನ್ನ ಮಕ್ಕಳಲ್ಲೇ, ನೀವು ಬಂದಿರೋದು ಎಲ್ಲಿಂದ್ರಯ್ಯ? ನೀವುಗಳು ಬಂದಿರೋದು ಎಲ್ಲಿಂದಯ್ಯ? ಈ ಥರ ಎಲ್ಲ ಫೋಟೋಸ್ಗಳನ್ನ ಪ್ರೊಫೈಲ್ ಫೋಟೋಗೆಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ತಾಯಂದ್ರೆ ಮರ್ಯಾದೆಗಳನ್ನೆಲ್ಲ ಕಳೀತಿರಲ್ಲ. ಹೊಟ್ಟೆಗೆ ಏನ್ರಯ್ಯ ತಿಂತೀರ ನೀವು? ನನ್ನ ಮೊಬೈಲ್ದೊಂದು ಕಚ್ಚಡ, ನನ್ನ ಮೊಬೈಲ್ ನಂದು ನೋಡಿರಿ, ನೆಟ್ ಎಷ್ಟು ಸ್ಲೋ ಆಗ್ತೈತೆ. ಬಟ್ ಆನಂತರ ಇನ್ನೂ ಒಂದು ಹೇಳ್ತಿದ್ದೀನಿ, ಇದರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ನಿಮ್ಮ ಲೈಕು, ನಿಮ್ಮ ಕಾಮೆಂಟ್ಸ್ಗೋಸ್ಕರ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡ್ತಿಲ್ಲ. ಬಟ್ ನನಗೆ ಬೇಕಾಗಿರೋದು ಒಂದೇ, ಏನಿವೆಲ್ಲ ನೋಡಿರಿ, ನಾನು ಕಾಮದ ನೋಡೋಕ್ಕೆ ಒಂಥರ ಅಸಹ್ಯ. ಅಜಯ್ ಶರ್ಮಾ ಅಂತೆ, ನೋಡಿ 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 ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಏನಿವೆಲ್ಲ
ನನಗೇನೋ ಏನು ಕತೆನೋ ನನಗೆ ನಿಜವಾಗ್ಲೂ ಇದು ಅರ್ಥನೇ ಆಗ್ತಿಲ್ಲ ನನಗೆ. ಕಂಡವ್ರ ಹೆಣ್ಮಕ್ಳು ಫೋಟೋಸ್ಗಳನ್ನ ತಗೊಂಡ್ಬಿಟ್ಟು ಈ ಥರ ಎಲ್ಲ ಫೇಕ್ ಐ ಡಿಗಳೆಲ್ಲ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಇಲ್ದಿರೋದನ್ನೆಲ್ಲ ಈ ಥರ ಹುಟ್ಟಾಕ್ತಿರಲ್ಲ. ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಐತಾ ಇಲ್ವಾ? ಅಥವಾ ನೀವು ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ದೀರಾ ಇಲ್ವಾ? ತಂದೆ ತಾಯಿ ಪ್ರೀತಿ ಅನ್ನೋದು ಏನಾದರೂ ಗೊತ್ತಿಲ್ವಾ? ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ದಯವಿಟ್ಟು ಫೇಸ್ಬುಕ್ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಗಮನ ಇಟ್ಟು ನೋಡಿರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ಬಟ್ ನಿಮಗೂ ಅಕ್ಕ ತಂಗಿಯರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಇದ್ದಾರೆ, ನನಗೆ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ. ಬಟ್ ಅಬ್ಸರ್ವ್ ಮಾಡಿ, ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಹುಡುಗಿ ಫೇಸ್ಬುಕ್ಕಲ್ಲಿ ಫ್ರೆಂಡ್ ನಾನೇ ಕಳಿಸ್ಲಿ ಅಥವಾ ಅವರೇ ಕಳಿಸ್ಲಿ, ಇವತ್ತಿನ ದಿನ ಹೆಂಗಾಗ್ಬಿಟ್ಟೈತಂತಂದರೆ ನೋಡಿ ಇಲ್ಲಿ ಯಾರೇ ಈಗ ಎಕ್ಸಾಂಪಲ್, ಇವಾಗ ನಾವೇ ಸುಮಾರು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನನ್ನ ಪ್ರಕಾರ ಅನ್ನೋಕ್ಕಿಂತ ಈ ಪ್ರಾಂಕಾಗಿ ನಡೀತಕ್ಕಂಥ ವಿಷಯ ಇದು. ಒಂದು ಹುಡುಗನ ಫೇಸ್ಬುಕ್ಕಿಂತ ಒಂದು ಹುಡುಗಿ ಫೇಸ್ಬುಕ್ಗಳಲ್ಲಿ ಲೈಕು ಕಾಮೆಂಟ್ಸ್ ಜಾಸ್ತಿ. ಬಟ್ ನಾನು ಹುಡುಗರು ಫೇಸ್ಬುಕ್ಗಳಿಗೆ ಲೈಕ್ ಸಿಗ್ತಿಲ್ಲ, ಕಾಮೆಂಟ್ ಸಿಗ್ತಿಲ್ಲ ಅಂತೇಳ್ಬಿಟ್ಟು ನಾನೆಲ್ಲ ಇವೆಲ್ಲ ಮಾಡ್ತಿಲ್ಲ. ಬಟ್ ಇದೆಲ್ಲ ಏನಿದೆಯಲ್ಲ, ಬಟ್ ನೀವು ಕೆಲವರು ಮಾಡ್ತೀರ, ನಾನು ನೋಡಿದ್ದೀನಿ ನಂದು ಹಳೆ ಮೊಬೈಲಲ್ಲಿ. ಬಟ್ ಇದೇ ಥರ ನನ್ನ ಮೆನ್ಷನ್ ಮಾಡಿ ಆಗ್ತಿದ್ದಾಗ ಕೆಲವೊಬ್ರು ಹೆಂಗೋ ಹೊಯ್ಕೊತಾ ಇದ್ರಿ ಕಾಮೆಂಟ್ಸ್ ಮುಖಾಂತರ. ಹೊಯ್ಕೊತಾ ಇರ್ರಿ, ಹೇಳ್ತಿದ್ದೀನಲ್ಲ, ಐ ಡೋಂಟ್ ಕೇರ್, ನಾನು ತಲೆ ಎಣ್ಣೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಓಕೆನಾ? ನೋಡಿ ಈ ಥರ ಹಾಕಿ, ಬೇಡ ಅಂತ ಹೇಳ್ತಿಲ್ಲ. ಪ್ರೀತಿ ಪ್ರೇಮ ವಿಶ್ವಾಸನ ತೋರಿಸಿ, ಬೇಡ ಅಂತ ಹೇಳ್ತಿಲ್ಲ. ಅವ್ರ ಮಕ್ಕಳು ಒಂಥರ ಖರಾಬಾಗಿದ್ದಾವೆ, ಹಂಗೆ ಹಿಂಗೆ, ಪ್ರೀತಿಯಯ್ಯ, ಒಂಥರ ಪ್ರೀತಿ ವಿಶ್ವಾಸ ಇವೆಲ್ಲ ತೋರಿಸಿ, ಬೇಡ ಅಂತ ಹೇಳ್ತಿಲ್ಲ. ಒಂಥರ ಬಡತನ ತೋರಿಸಿ, ಬೇಡ ಅಂತ ಹೇಳ್ತಿಲ್ಲ. ಅವೆಲ್ಲ ಬಿಟ್ಬಿಟ್ಟು ಏನ್ರಯ್ಯ ನೀವೆಲ್ಲ ಕಂಡವ್ರ ಹೆಣ್ಮಕ್ಳಲ್ಲೆಲ್ಲ ಒಳ್ಳೆ ಬಟ್ಟೆ ಬಿಚ್ಚವೆಲ್ಲ ಫೋಟೋಸ್ಗಳು, ಮತ್ತು ಅದಕ್ಕೆ ನೀವು ಎಡಿಟ್ ಬೇರೆ ಎಡಿಟ್ ಹಾಕ್ಬಿಟ್ಟು ನೋಡಿರಿ. ಅಮಿತ್ ದಾಸ್ ನೋಡ್ರಿ, ಅವನು ಎಂತ ಲೋಪರ ನಮಗೆ ನೋಡ್ರಿ. ಅಮಿತ್ ಸೆನ್ ಅಪ್ಪ ರಾಮ, ಇದೇನು ಏನು ಕತೆ ನನಗಂತೂ ಅರ್ಥ ಆಗ್ತಿಲ್ಲ ಗುರು. ನಿಜವಾಗ್ಲೂ ನನಗಿದ್ದು ಏನು ಎತ್ತ, ನನ್ನ ನಿಜವಾಗ್ಲೂ ಪ್ರಾಮಿಸ್ ನನಗೆ ಅರ್ಥ ಆಗ್ತಿಲ್ಲ. ಇದು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದರು, ಏನು ಕತೆ ನನಗಂತೂ ಒಂದು ಅರ್ಥನೇ ಆಯ್ತಿಲ್ಲ ಗುರು. ನಂದು ಮೊಬೈಲ್ ಅಂತೂ ಕಲ್ಲಿಗಿಲ್ ತಗೊಂಡು ಹೊಡೆದು ಬಿಡ್ಲಾ ಅನಿಸ್ತೈತೆ ನನಗೆ. ನೋಡಿ ಓಕೆ, ಇದು ಯಾವುದೋ ಒಂದು ಮೂವಿಲಿ ಇದು ಮಾಡಿ ತಮಿಳ್ ಆ್ಯಕ್ಟರ್ಸ್, ಮೋಸ್ಟ್ಲಿ ತಮಿಳ್ ಆ್ಯಕ್ಟರ್ಸ್ ಅಂತ ಕಾಣಿಸ್ತೈತೆ, ನೋಡೋಣ. ಓಕೆ, ಪರವಾಗಿಲ್ಲ, ಅದು ಏನೋ ಇದಾಗುತ್ತೆ. ಬಟ್ ಓಕೆ ಇಲ್ಲ ಅಂತ ಹೇಳ್ತಿಲ್ಲ. ನೋಡಿರಿ ಅದ್ರ ಕೆಳಗಡೆ ಅಬೌಟ್ ಮೇಲೆ ಅಬೌಟ್ ಹತ್ರ ನೋಡಿ, ಒಂದು ನಿಮಿಷ ನೋಡಿ, ಸೆಕ್ಸ್ ಸ್ಕೂಲ್ ಅಂತ ನೋಡಿ. ಇವೆಲ್ಲ ಏನ್ರಿ ಇಲ್ಲ, ನಿಮ್ಮ ತಾಯಿ ಅಕ್ಕ ತಂಗಿರದೆಲ್ಲ ಹಾಕ್ರೆ ಈ ಥರ ಎಲ್ಲ ಫೋಟೋಸ್ಗಳು. ನೋಡೋಣ ಅದು ಹೆಂಗೆ ಆಗ್ತೀರಿ, ನಾನು ನೋಡ್ತೀನಿ, ನಾನೇ ಕೊಡ್ತೀನಿ, ನಾನೇ ಲೈಕ್ ಕೊಡ್ತೀನಿ, ನಾನೇ ಕಮೆಂಟ್ ಮಾಡ್ತೀನಿ. ನಿಮಗೆ ಕಾಮೆಂಟ್ಸ್ಗಳು ಬೇಕಲ್ವಾ? ಕಾಮೆಂಟ್ಸ್ಗಳು, ಲೈಕ್ಗಳು, ಕಂಡವ್ರ ಹೆಣ್ಮಕ್ಳು ಅಂಗಾಂಗಗಳು ಅವ್ರನ್ನೆಲ್ಲ ಬಿಡಿ ಭಾಗಗಳನ್ನೆಲ್ಲ ಇದು ಮಾಡಿಬಿಟ್ಟು ಏನ್ರಯ್ಯ ಅನ್ಕೊಂಬಿಟ್ಟಿದ್ದೀರಿ ನೀವೆಲ್ಲ. ಬಟ್ ನಾನು ಎಲ್ರಿಗೂ ಹೇಳ್ತಿಲ್ಲ, ಬಟ್ ಇನ್ನೊಂದು ಹೇಳ್ತಿದ್ದೀನಿ. ಹೋದ ಸರಿ ಇದೇ ಥರ ವಿಡಿಯೋ ನಾನು ಮಾಡಿ ಹಾಕಿದಾಗ ಕೆಲವೊಬ್ಬರೆಲ್ಲ ಹೇಳ್ತಿದ್ದೀನಿ ಕೇಳ್ರಿ, ಒಂದು ಸರಿ ಅಲ್ಲ 1000 ಸರ ಹೇಳ್ತಿದ್ದೀನಿ. ಕೆಲವೊಬ್ರು ಬ್ಯಾಡ್ ಕಾಮೆಂಟ್ ಎಲ್ಲ ಮಾಡಿದ್ರಿ, ಹೇಳ್ತಿದ್ದೀನಲ್ವಾ, ಐ ಡೋಂಟ್ ಕೇರ್, ನಾನು ತಲೆಯನ್ನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ, ನನ್ನ ಪಾಡಿಗೆ ನಾನು ಈ ಥರ ವೀಡಿಯೋಸ್ಗಳು ನಾನು ಮಾಡ್ಕೊತಾನೆ ಹೋಗ್ತಾ ಇರ್ತೀನಿ, ಓಕೆನಾ? ಬಟ್ ಒಂದು ಹೇಳ್ತಿದ್ದೀನಿ ಕೇಳ್ರಿ, ಈ ಥರ ಎಲ್ಲ ಮಾಡ್ತಕ್ಕಂಥವ್ರು ನಿಮಗೆ ನಿಜವಾಗ್ಲೂ ನಿಮ್ಮ ಅಕ್ಕ ತಂಗಿ ಪ್ರೀತಿ ನೋಡಿ, ಏನ್ರೇ ಇವೆಲ್ಲ ನಿಮ್ಗೇನು ನಿಮ್ಗೆ ಅಕ್ಕ ತಂಗಿಯರ ಪ್ರೀತಿ ಕಂಡಿಲ್ವಾ? ನಂಗೆ ಏನೋ ಅರ್ಥನೇ ಆಗ್ತಿಲ್ಲ ನಿಜವಾಗ್ಲೂ. ನನಗೆ ಇದೇನೋ ನನಗೆ ವಿಚಿತ್ರವಾಗಿ ಒಂಥರ ನೋಡಿರಿ, ಆ ಕಾಲ್ಗೆಜ್ಜೆ ತೋರಿಸ್ತೀನಿ ನೋಡಿರಿ, ಅದು ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇರಿ ತೋರಿಸ್ತೀನಿ, ಅದಕ್ಕೆ ಕಾಮೆಂಟ್ಸ್ ಕೂಡ ತೋರಿಸ್ತೀನಿ, ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಅದೇ ಫುಲ್ ಫೋಟೋನ ಏನು ಕತೆ ನನಗೆ ಗೊತ್ತಾಗ್ತಿಲ್ಲ ನೋಡಿ.
ಯಾರಪ್ಪ ಇದು ಸರಿ ಕಾಮೆಂಟ್ಸ್ ತೋರಿಸ್ತೀನಿ. ಮೊಬೈಲ್ ಬೇರೆ ಸ್ಟ್ರಕ್ ಆಗ್ತಾಯಿದ್ದು ಗುರು. ನೋಡ್ರಿ ನೀವೇ ನೋಡ್ರಿ, ಕಾಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದ, ಕಾಲು ಗೆಜ್ಜೆಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫೇಸ್ಬುಕ್ ಐ ಡಿ ನೇಮ್ ಐ ಲವ್ ಯು ಕಣೆ. ನೋಡಿ ಇಲ್ಲಿ ಇದೇನು ರೀ, ಇದು ಅಚ್ಚ ಕನ್ನಡದಲ್ಲಿ ಹಾಕಿದಿರಲ್ಲ, ಇದು ಚಾಟ್ ಥೂ ಹೊಟ್ಟೆಗೆ ಏನು ರೀ ತಿಂತೀರಾ? ಯಾರಪ್ಪ ಇದು? ದರ್ಶು ಗೌಡ, ಶಿವರಾಜ್, ನಿಖಿಲ್ ಗೌಡ, ಅಚ್ಚ ಕನ್ನಡದಲ್ಲೇ ಹಾಕ್ಕೊಂಡಿದ್ದೀರಿ. ಇನ್ನು ಕನ್ನಡಿಗರಿಗೆ ಮರ್ಯಾದೆ ಸಿಗುವಂಥದ್ರೆ ಹೆಂಗ್ರಯ್ಯ ಸಿಗುತ್ತೆ? ನೀವುಗಳು ಕಣಲೇ ನಿಜವಾಗ್ಲೂ ಹೇಳ್ತೀನಿ ಕೇಳು, ನೀವುಗಳೇ ಅರ್ಧಕ್ಕರ್ಧ ಈ ಫೇಸ್ಬುಕ್ಕಲ್ಲಿ ಈ ಥರ ಮಾಡ್ತಕ್ಕಂಥ ಕಚಡ ನನ್ನ ಮಕ್ಕಳ ಹೇಳ್ತೀನಿ ಕೇಳು, ಅರ್ಧಕ್ಕರ್ಧ ಹೇಳ್ತೀನಿ ಕೇಳಿ. ಪಾಕಿಸ್ತಾನದವರು ಎಲ್ಲೋ ಇಲ್ಲ, ಈ ಫೇಸ್ಬುಕ್ಕಲ್ಲೇ ಇದ್ದಾರೆ ಆಲ್ಮೋಸ್ಟ್ ಹೇಳಿ. ನನ್ನ ಪ್ರಕಾರ ಹೇಳ್ತೀನಿ ಕೇಳ್ರಿ, ಯಾರು ಹೆಂಗೆ ಬೇಕಾದ್ರೆ ದುನಿಯಾ ಅಂದ್ಕೊಡ್ರಿ, ಫೇಸ್ಬುಕ್ಕಲ್ಲೇ ಇರ್ತಕ್ಕಂಥವ್ರು ಹೇಳ್ತೀನಿ ಕೇಳ್ರಿ. ಸುಮಾರು ಜನ ಹೇಳ್ತೀನಿ ಕೇಳ್ರಿ, ಪಾಕಿಸ್ತಾನದವ್ರು ಎಲ್ಲೋ ಇಲ್ಲ, ಈ ಫೇಸ್ಬುಕ್ಕಲ್ಲೇ ಹೋಗ್ಕೊಂಬಿಟ್ಟಾರೆ ಅರ್ಧಕ್ಕರ್ಧ ಜನ. ಪಕ್ಕ ಕನ್ನಡಿಗರೇ ಇವೆಲ್ಲ ಹೇಳ್ತೀನಿ ಕೇಳ್ರಿ, ಅಚ್ಚ ಕನ್ನಡದಲ್ಲಿ ಇವೆಲ್ಲ ಮಾಡ್ತಾಯಿದ್ದಾರೆ ಅಂದ್ರೆ ಅಪ್ಪಟ ಕನ್ನಡ ಬರ್ತಕ್ಕಂಥವೇ ಮಾಡೋದು ಇವನ್ನೆಲ್ಲ. ನೋಡಿರಿ ಅವನು ಅನಿಲ್ ಗೌಡ ಅಂತೇಳಿ ನೋಡ್ರಿ, ಅವ್ನು ಮೇಲ್ಗಡೆ ಯಾವ ಥರ ಅದೆಲ್ಲ ಔಟ್ ಆಫ್ ಕಂಟ್ರಿಗಳೆಲ್ಲ ಇದೆ. ಓಕೆ, ಐ ಡೋಂಟ್ ಕೇರ್, ಬೇಕಾಗಿಲ್ಲ ಅದೆಲ್ಲ. ಬಟ್ ಆ ಥರ ಫೋಟೋಸ್ಗಳ್ನೂ ಅಪ್ಲೋಡ್ ಮಾಡೋದ? ಯಾಕೆ ನಿಮ್ಗೇನು ಬೇರೆ ಫೋಟೋ ಸಿಗಲ್ವಾ? ಏನು ಕತೆ? ಅದು ಸರ್ವರ್ ಬ್ಯುಸಿ ಐತೆ. ಆಮೇಲೆ ಇದು ಯಾವುದಪ್ಪ ಇದು? ಅನಿಲ್ ಅಂತೆ. ನೋಡೋಣ, ವೇಟ್ ಮಾಡಿ. ನೆಟ್ ನಾನು ಭಯಂಕರ ಸ್ಲೋ ಆಯ್ತು ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀವೇ. ಹುಡುಗಂದು ನೋಡ್ಬಿಡೋಣ, ಚೆಕ್ ಮಾಡ್ಬಿಡೋಣ ಮೇಲೆ. ಪಕ್ಕ ಹುಡುಗಿ ಫೋಟೋ. ಇದರಲ್ಲೂ ಏನು ಫೇಕ್ ಆಯಿತು ಅನ್ಕತ್ತೆ, ನನಗೆ ಗೊತ್ತಿಲ್ಲ. ದಯವಿಟ್ಟು ಅಮ್ಮ ತಾಯಂದ್ರ ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಈ ಥರ ಏನಾದರೂ ಅಕಸ್ಮಾತ್ ನೀವಾಗ ಏನಾದ್ರು ತಕ್ಕೊಂಡಿದ್ರೆ ಯಾರಾದರೂ ಈ ಥರ ಫೋಟೋಸ್ಗಳು ದಯವಿಟ್ಟು ಹೇಳ್ತಿದ್ದೀನಲ್ವಾ, ಇಂಥವೇನಿದ್ರು ನಿಮ್ಮ ಗಂಡಂದ್ರ ಜೊತೆಗೆ ಮಾಡ್ಕೊಂಡು ಹಾಳಾಗಿ ಬಿದ್ದು ಸತ್ತೋಗರ ನೀವು ಹೇಳ್ತೀನಿ ಕೇಳ್ರಿ. ಈ ಥರ ಎಲ್ಲ ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಫ್ರೆಂಡು ಅಂದ್ಕೊಂಡು ಇವನಿಗೆ ಹೇಳ್ತೀನಿ ಕೇಳ್ರಿ, ಶೇರ್ಗಳು ಮಾಡ್ಕೊಂತ ನೋಡ್ರಿ ಇವೆಲ್ಲ ಈ ಥರ ಎಲ್ಲ ಬಟ್ಟೆ ಬಿಚ್ಚಿಕೊಂಡೆಲ್ಲ ಇದು ಮಾಡ್ತಾರೆ ನನಗೆ ಆ್ಯಕ್ಟ್ರಸ್ಗಳು. ಈ ಥರ ಹಾಕ್ರಯ್ಯ ನಿಮ್ಮ ಅಕ್ಕ ತಂಗಿಯರ ಫೋಟೋಸ್ಗಳ್ನ ಆ ಥರ ಮಲಗಿಸ್ಬಿಟ್ಟು ಹಾಕ್ರಿ ಫೋಟೋಗಳ್ನ, ಹಾಕ್ರಿ. ಅದು ಹೆಂಗೆ ಹಾಕ್ತೀರಿ ನೋಡೋಣ, ನಾನು ನೋಡ್ತೀನಿ. ಹಾಕ್ರಯ್ಯ, ಅದು ಹೆಂಗೆ ಹಾಕ್ತೀರಿ ನಾನು ನೋಡ್ತೀನಿ. ನೋಡಿ, ಸುನಿಲ್ ಅಂತೆ, ರಾಜ್ ವಿರಾಟ್ ಅಂತೆ, ಸ್ನೇಹ ಚಿನ್ನ. ಯಪ್ಪ, ನನಗೆ ಅರ್ಥನೇ ಆಗ್ತಿಲ್ಲ ರೀ, ಇದು ಏನು ನನಗೆ ಅರ್ಥನೇ ಆಗ್ತಿಲ್ಲ. ಒಂದು ನೋಡ್ರಿ ಇಲ್ಲಿ ಸೂಳೆ ಶಾರದ ಮಗ ಸತೀಶ್ ಅಂತ. ಇದು ಒಂದು ಫೇಸ್ಬುಕ್ಕಲ್ಲಿ ಇಷ್ಟು ಜನ ಇದ್ದೀರಿ. ಹೇಳ್ತೀನಿ ನೋಡ್ರಿ, ನೀವೇ ನೋಡ್ಕೊತ ಹೋಗಿ. ಎಷ್ಟು ಇನ್ನೂ ನಮಗೆ ಹೇಳ್ತಿದ್ದೆ ನಿಜವಾಗ್ಲೂ ಫ್ರಾಂಕಾಗಿ ಹೇಳ್ತಿದ್ದೀನಲ್ವ, ಎಲ್ಲಾದರೂ ಒಂದು ಗಲಭೆ ನಡೀತೈತೆ ಅಂತಂದಾಗ, ಒಂದು ಹೆಣ್ಣಿಗೆ ಮರ್ಯಾದೆ ಸಿಗ್ತಿಲ್ಲ ಅಂತಂದಾಗ ಏನು ಊರು ಕೇರಿ ಎಲ್ಲ ಒಂದು ಮಾಡಿಬಿಡ್ತೀರಿ. ಈ ಫೇಸ್ಬುಕ್ಗಳಲ್ಲಿ ಈ ಥರ ಎಲ್ಲ ಮಾಡ್ತೀರ, ಏನ್ರಯ್ಯ ಇವೆಲ್ಲ? ನೋಡಿ, ನೀವೇ ನೋಡ್ಕೊಳ್ಳಿ. ಏನಕ್ಕಿದು ಏನಕ್ಕೋಸ್ಕರ ಮಾಡ್ತಿದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ನಿಜವಾಗ್ಲೂ ಫ್ರಾಂಕಾಗಿ ಹೇಳ್ತೀನಿ, ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ನನಗೆ. ಏನು ನಾನೇ ಗಂಡಸು? ಈ ಥರ ಈ ಫೋಟೋಗಳ್ನ ಹೇಳ್ತೀನಿ ಕೇಳ್ರಿ, ಕಂಡವ್ರು ಹೆಣ್ಮಕ್ಳು ಫೋಟೋಸ್ಗಳ್ನ ಹಾಕೊಂಬಿಟ್ಬಿಟ್ಟು ಈ ಥರ ಎಲ್ಲ ನೋಡ್ರಿ. ಕನ್ನಡದವರು ಇದ್ದಾರೆ, ಹಿಂದಿಯವರು ಇದ್ದಾರೆ. ಈ ಅಮ್ಮ ಯಾರಪ್ಪ ಇದು? ಅಣ್ಣ ಅಂತೆ, ಪುಣ್ಯಾತ್ಮ. ಹುಡುಗನ ನೋಡೋಣ, ಚೆಕ್ ಮಾಡೋಣ. ಅಮ್ಮ ಪುಣ್ಯಾತ್ಗಿತಿ ತಾಯಿ,
ಇದು ಹೆಂಗಮ್ಮ ಫೋಟೋ ತಗೊಂಡು ನಾವು ಯಪ್ಪ ನೀನೇನೋ ಅಪ್ಲೋಡ್ ಮಾಡಿದ್ದೀವೋ ಅಥವಾ ನಿನ್ನ ಫೋಟೋ ಬೇರೆ ಯಾರಿಗಾದ್ರೂ ಶೇರ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ಕೊತಿದೀಯ ಅರ್ಥನೇ ಆಯ್ತಿಲ್ಲ. ಏನು ಎತ್ತ ನನಗಂತ ಅರ್ಥನೇ ಆಯ್ತಿಲ್ಲ. ಹಾಕ್ರೆ ನೋಡೋಣ ನಿಮ್ಮ ಅಕ್ಕ ತಂಗಿಯರ ಫೋಟೋನ ನಿಮ್ಮ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಯರ ಫೋಟೋಸು ಹಾಕ್ರೆ ನೋಡೋಣ ಅದು ಹೆಂಗೆ ಹಾಕ್ತೀರ ನಾನು ನೋಡ್ತೀನಿ. ಕಂಡ್ಕೊಂಡವ್ರ ಫೋಟೋಸ್ಗಳನ್ನ ತಗೊಂಬಿಟ್ಟು ನೋಡ್ರಿ ಈಗ ಈ ಥರ ಎಲ್ಲ ಬೊಂಬೆ ಫೋಟೋಗಳೆಲ್ಲ ತಗೊಂಬಿಟ್ಬಿಟ್ಟು ಈ ಥರ ಎಲ್ಲ ಫೇಸ್ಬುಕ್ಕಲ್ಲಿ ಇಲ್ದಿರೋವೆಲ್ಲ ಒಂದು ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತನ ಏನು ಕತೆ ಗೊತ್ತಾನೆ. ಇದು ಹಂಗೆ ಆಗಿರೋದು, ಹೇಳೋರು ಕೇಳೋರು ಎಲ್ಲ ಯಾರೂ ಇಲ್ಲ. ಫೇಸ್ಬುಕ್ಕಲ್ಲಿ ಏನು ದುನಿಯಾ ಮಾಡಿದ್ರೆ ನಡೀತದೆ ಅಂತ ಲೆಕ್ಕ ನಿಮ್ಮದೆಲ್ಲ ಅಲ್ವಾ ಗೊತ್ತಾನೆ. ಅದೇ ಲೆಕ್ಕಾಚಾರದಲ್ಲೇ ನೋಡಿರಿ ಇಬ್ಬರ ನೋಡಿ ನೀವೇ ನೋಡಿ. ಅನುಷಾ ಗೌಡ ಅಂತೆ ಅನುಷಾ ಗೌಡ ಅನು ತಾಯಿ ಪುಣ್ಯಾತಿಗಿತ್ತಿ ಯಾರಮ್ಮ ನೀನು, ಏನು ಕತೆ ನಿಂದು? ಈ ಥರ ಎಲ್ಲ ಫೋಟೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ಕೊಂತ ದಯವಿಟ್ಟು ಹೇಳ್ತಿದ್ದೀನಿ ಕೇಳ್ರಿ. ಒಂದು ಹೆಣ್ಮಕ್ಳಿಗೂ ಹೇಳ್ತಿದ್ದೀನಿ, ಬಟ್ ನಾನು ಎಲ್ರಿಗೂ ಹೇಳ್ತಿಲ್ಲ. ಈ ಥರ ಫೋಟೋಸ್ಗಳನ್ನ ತಕ್ಕೊಂಡು ಪಿಕ್ ತಕ್ಕೊಂಡು ನೀವು ಅಪ್ಲೋಡ್ ಮಾಡ್ತಿರೋ ಅಥವಾ ಬೇರೆ ಯಾರಿಗೋ ನಿಮ್ಮ ಪರ್ಸ್ನಲಿ ನಿಮಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಇದು ಮಾಡ್ಕೋತೀರ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಆಗೋದು ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳ್ರಿ. ಪ್ರತಿಯೊಬ್ಬ ಈಗ ನನಗೊಬ್ಬಳು ತಂಗಿ ಇದ್ದಾಳೆ, ಓಕೆನಾ? ನನಗೊಬ್ಬಳು ತಂಗಿ ಇದ್ದಾಳೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನೀವು ನನಗೆ ಒಂಥರ ಅಕ್ಕನಾಗಿರ್ಬೋದು ಅಥವಾ ತಂಗಿನಾಗಿರ್ಬೋದು, ಜಸ್ಟ್ ಫ್ರೆಂಡ್ ಆಗಿರ್ಬೋದು, ಇಲ್ಲ ಅಂತ ನಾನು ಒಪ್ಕೋತೀನಿ ನಾನು. ಬಟ್ ಈ ಥರ ಆಗ್ತಾ ಇರೋದು ನಿಜವಾಗ್ಲೂ ಇದು ಹೇಳ್ತೀನಿ ಕೇಳ್ರಿ. ನಾಳೆ ದಿವಸ ಹೇಳ್ತೀನಿ ಕೇಳ್ರಿ, ಈ ಥರ ಮಾಡ್ತಕ್ಕಂಥ ನನ್ನ ಮಕ್ಳಿಗೆ ಹೇಳ್ತೀನಿ ಕೇಳ್ರಿ. ನಾಳೆ ದಿನ ಬಿಟ್ಟರೆ ಎಲ್ಲಿ ಭಾರತಾಂಬೆ ಫೋಟೋ ಕೂಡ ಈ ಥರ ಮಾಡಿಬಿಡ್ತೀವಿ ನಾನು ಅಂತ ಭಯ ಆಗ್ಬಿಡೈತೆ ನನಗೆ. ನಿಜವಾಗ್ಲೂ ಗಾಡ್ ಪ್ರಾಮಿಸ್, ನನಗೆ ಭಯನೇ, ನಿಜವಾಗ್ಲೂ ಭಯ ಆಗ್ಬಿಡೈತೆ. ಏನು ಎತ್ತನ ನೋಡ್ರಿ, ಇದರಲ್ಲಿ ಕನ್ನಡಿಗರು ಇದ್ದೀರಿ. ಸೂಳೆ ರಾಧಾ ಸೂಳೆ ಶಾರದಾ ಮಗ ಸತೀಶ್ ನೋಡಿ, ಇದರಲ್ಲಿ ಕನ್ನಡಿಗರು ಕೂಡ ಇದ್ದೀರಿ. ನೋಡ್ಕೊಂತ ಹೋಗಿ ದಯವಿಟ್ಟು ಈ ಫೇಸ್ಬುಕ್ ಫ್ರೆಂಡ್ಸ್ಗಳೆಲ್ಲ ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳ್ರಿ, ನಾಳೆ ದಿನ ನಮ್ಮ ಮನೆ ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ನಿಂದಿರ್ತದೆ. ಇವೆಲ್ಲ ಇವತ್ತಿನ ದಿನ ಫೇಸ್ಬುಕ್ಕಲ್ಲಿ ಆಗ್ತಾಯಿತ್ತು. ಫೇಸ್ಬುಕ್ಕು ಟ್ವಿಟರ್ಗಳಂತೆಲ್ಲ ಅದೋ ಇದರಲ್ಲ ಅಂತೇಳ್ಬಿಟ್ಟೆಲ್ಲ ಆಗ್ತೈತೆ. ನಾಳೆ ದಿನ ಖಂಡಿತ ಯಾವ ದೇವರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ನಮ್ಮ ಮನೆ ಮುಂದೆ ಬಾಗಿಲಿಗೆ ಬಂದು ನಿಂದಿರುತ್ತೆ. ಇದು ನಮ್ಮ ಅಕ್ಕ ತಂಗಿಯರಿಗೂ ಬರುತ್ತೆ, ನಿಮ್ಮ ಅಕ್ಕ ತಂಗಿಯರಿಗೂ ಬರುತ್ತೆ. ಹೇಳ್ತಿದ್ದೀನಲ್ವ, ಹೇಳ್ತೀನಿ ಕೇಳ್ರಿ. ಸರಿ ವೀಡಿಯೋ ಮಾಡಿದಾಗ ಹೇಳಿದ್ದೆ, ಈ ಸರನೂ ಅದನ್ನೇ ಹೇಳ್ತಿದ್ದೀನಿ ನಾನು. ಕೆಲವೊಂದು ಕಚಡ ನಾಯಿಗಳು ಹೇಳ್ತಿದ್ದೀನಿ ಕೇಳ್ರಿ, ಒಂಥರ ಬ್ಯಾಡ್ ಹೇಳ್ತಿದ್ದೀನಲ್ವ, ಈಗಲೂ ಅದನ್ನೇ ಹೇಳ್ತಾ ಇರೋದು ನಾನು. ನಿಮ್ಮ ಕಾಮೆಂಟ್ಸ್ ನಿಮಗೆ ದುನಿಯಾ ಬಂದಂಗೆ ನೀವು ಮಾತಾಡ್ಕೊಳ್ಳಿ, ಓಕೆನಾ? ನಾನು ಮಾಡ್ತೀನಿ, ಖಂಡಿತ ನಾನು ಮಾಡೇ ಮಾಡ್ತೀನಿ ಅದನ್ನು, ಓಕೆನಾ? ಇದು ಬ್ಯಾನ್ ಆಗೋವರೆಗೂ ನಾನು ಮಾಡ್ತೀನಿ ವಿಡಿಯೋನ. ಮೇಲೆ ಅಂದು ನೆಟ್ಟು ಸ್ಲೋ ಆಯಿತು ಗುರು, ಭಯಂಕರ ಸ್ಲೋ. ಕೊಲೆಗಿಲ್ ತಗೊಂಡು ಎತ್ತಿ ಹೊಡೆದು ಬಿಡಲ್ಲ ಅನ್ಸ್ಬಿಟ್ಟೈತೆ ನನ್ನ ಮೊಬೈಲಿಗೆ. ನಿಜವಾಗ್ಲೂ ಇವತ್ತಿನ ದಿನ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ, ನಿಜವಾಗ್ಲೂ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಎಷ್ಟೋ ಫೇಸ್ಬುಕ್ಗಳಲ್ಲಿ ನನ್ನ ಫೋಟೋ, ಹೆಣ್ಮಕ್ಳೆಲ್ಲ ನಾನೇ ಫೇಸ್ಬುಕ್ಕಲ್ಲಿ ಫೋಟೋ ಹಾಕೋಕ್ಕೆ ಹೆದರ್ಕೋತಾ ಇದ್ದೀನಿ ನಿಜವಾಗ್ಲೂ. ಬಟ್ ನಾನು ಹುಡುಗಿ ಅಲ್ಲ, ಓಕೆನಾ? ಬಟ್ ಒಂದೇನು ಗೊತ್ತಾ, ಈ ಥರ ಎಲ್ಲ ಇದು ಮಾಡಿದ್ನಪ್ಪ ಅಂದರೆ ಏನ್ರಿ ಇವೆಲ್ಲ ಅರ್ಥ ಆಗ್ತೈತೆ ನಿಮಗೆ? ಅನಂತರ ಇನ್ನೂ ಒಂದು ಸೈಬರ್ ಪೊಲೀಸ್ ಸ್ಟೇಷನ್, ಸೈಬರಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಹೇಳ್ತಿದ್ದೀನಿ ಕೇಳ್ರಿ. ನಮ್ಮ ಕರ್ನಾಟಕದ ಹೆಣ್ಮಕ್ಳಿನ ಮಾನ ಮರ್ಯಾದೆ ದಯವಿಟ್ಟು ಉಳಿಸ್ರಿ. ಇದು ಯಾರಪ್ಪ? ಇದು ಅನುಷಾ ಯಾವುದಪ್ಪ ಪುಣ್ಯಾತ್ಗಿತ್ತಿ, ಇದು ಹೆಂಗಮ್ಮ ನೀನು ಫೋಟೋ ತಕ್ಕೊಂಡೆ? ಯಾರಿಗಮ್ಮ ನೀನು ಕಿಸ್ ಕೊಡ್ತಾ ಇದೀಯ?
ನನ್ನ ಮೊಬೈಲ್ನ ಈ ಥರ ಬಟ್ಟೆ ಬಿಚ್ಕೊಂಡು ಈ ಥರ ಎಕ್ಸ್ಪೋಸ್ ನಿಮ್ಮಂಥವ್ರಿಂದನೇ ಪುಣ್ಯಾತ್ಗಿತ್ತಿ ತಾಯಿ ಹಾಳಾಗುವ ನಿಮ್ಮಂಥವ್ರಿಂದನೇ ಹೇಳ್ತಿದ್ದೀನಿ ಕೇಳ್ರಿ. ಇವತ್ತಿನ ದಿನ ಹೇಳ್ತೀನಿ ಕೇಳ್ರಿ. ಕಾಲೇಜ್ ಹುಡುಗರಾಗಲಿ ಒಂದು ಸ್ಕೂಲ್ ಹುಡುಗರಾಗಲಿ ಹಾಳಾಗಿ ಹೋಗ್ತಿರೋದು ನೋಡ್ರಿ. ಈಗ ಯಪ್ಪ ರಾಮ ಹಾಳಾಗಿ ಹೋಗ್ತಿರೋದೇ ನಿಮ್ಮಂಥವ್ರಿಂದ. ದಯವಿಟ್ಟು ಹೇಳ್ತಿದ್ದೀನಿ ಕೇಳ್ರಿ. ಮತ್ತೊಮ್ಮೆ ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಸೈಬರ್ಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನಾಳೆ ಹೇಳ್ತಿದ್ದೀನಿ ಕೇಳ್ರಿ. ನಿಮ್ಮ ಈ ಆನಂತರ ಪೊಲೀಸವ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನೊಂದು ವಿಡಿಯೋ ಮಾಡಿದ್ದೆ. ಅವ್ರದ್ದು ಕೂಡ ಬಿಡಲ್ಲಯ್ಯ ನೀವು ಎಲ್ಲ. ದಯವಿಟ್ಟು ಹೇಳ್ತೀನಿ, ಈ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಇವೆಲ್ಲ ಚೆಕ್ ಮಾಡ್ಬೋದಲ್ವಾ? ಇದು ಯಾವ ಸಿಮ್ ಇದು ಏನು ನೆಟ್ವರ್ಕಲ್ಲಿ ಯಾವ ಸಿಮ್ಮು ಯಾರ ಹೆಸ್ರಲ್ಲಿ ಐತೆ ಎಲ್ಲ ಚೆಕ್ ಮಾಡ್ಬೋದಲ್ವಾ? ದಯವಿಟ್ಟು ಹೇಳ್ತಿದ್ದೀನಲ್ವ, ಮತ್ತೊಮ್ಮೆ ಮತ್ತೊಂದು ಸರಿ ಮತ್ತೆ 1000 ಸರಿ ಬೇಕಾದ್ರೆ ಹೇಳ್ತೀನಿ. ನಮ್ಮನೆ ಹೆಣ್ಣುಮಕ್ಳದು, ನಮ್ಮ ಕರ್ನಾಟಕದ ಹೆಣ್ಣುಮಕ್ಳು ಮಾನ ಮರ್ಯಾದೆ ಉಳಿಸ್ರಣ್ಣ ದಯವಿಟ್ಟು. ಈ ಥರ ಎಲ್ಲ ಆಗ್ತಾ ಇರೋದು ಯಾರು ನನಗೆ ಗೊತ್ತಾಗ್ತಿಲ್ಲ. ಈ ಫೇಸ್ಬುಕ್ಕಲ್ಲಿ ಯಾರು ತಲೆ ಕೆಡಿಸ್ಕೊಂಡ್ರಲ್ಲ ನನಗಂತೂ ಗೊತ್ತಾಯ್ತಿಲ್ಲ. ಬಟ್ ಇವೆಲ್ಲ ನಂಗೆ ನೋಡೋಕ್ಕಾಯ್ತಿಲ್ಲ ನಿಜವಾಗ್ಲು. ಹಂಗಂತ ಹೇಳ್ಬಿಟ್ಟು ನೀವು ಬಟ್ ಏನು ಗೊತ್ತಾ, ಈ ಸೈಬರ್ನ ನನಗೆ ಹೇಳ್ತಾರಂತಲ್ಲ, ಫೇಸ್ಬುಕ್ಕಲ್ಲಿ ಕೆಲವೊಬ್ರು ನನಗೆ ಹೇಳಿದ್ದಾರೆ, ಇವೆಲ್ಲ ನೋಡೋಕ್ಕಾಗಿಲ್ಲ ಅಂದರೆ ಫೇಸ್ಬುಕ್ನ ರಿಮೂವ್ ಮಾಡ್ಕೊಂಬಿಡು, ಡಿಲೀಟ್ ಮಾಡ್ಕೊಂಬಿಡು. ಇವೆಲ್ಲ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಡಿಲೀಟ್ ಮಾಡಲ್ಲ. ಇದೇ ಫೇಸ್ಬುಕ್ಕೇ ಇರುತ್ತೆ ನಂತರ. ಬಟ್ ಒಂದು ಹೇಳ್ತಿದ್ದೀನಿ ಕೇಳ್ರಿ, ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ದುನಿಯ ಮಾಡ್ಕೊಳ್ಳಿ. ಏನೋ ಹೀರೋ ಆಗ್ಬೇಕಂತ ಅಂದ್ಕೊಂಡಿದ್ದೇನೋ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರಲ್ಲ, ಹೀರೋ ಅಲ್ಲ ಕಣಲೆ, ಕಚಡ ಕಂತ್ರಿ ಕಜ್ಜಿ ಬೀದಿ ನಾಯಿ ನನ್ನ ಮಕ್ಕಳ. ಹಾಕ್ರಯ್ಯ ನಿಮ್ಮ ಅಕ್ಕ ತಂಗಿಯರ ಫೋಟೋಸ್ಗಳು ಹಾಕ್ರಿ, ವೀಡಿಯೋಗಳನ್ನ ಹಾಕ್ರಿ. ನಿಮ್ಮ ತಾಯಿಯಂದ್ರನ್ನ ಮಲಗಿಸ್ಬಿಟ್ಟು ಆ ಥರ ಏನು ಆ್ಯಕ್ಟ್ರಸ್ ಫೋಟೋನ ಒಂಥರ ಮಲ್ಕೊಂಡಾಗೆ ಇದು ಮಾಡಿಬಿಟ್ಟು ಅದೆಲ್ಲ ಒಂಥರ ಎಡಿಟ್ ಎಲ್ಲ ಮಾಡಿಬಿಟ್ಟು ಹಾಕಿದ್ರಲ್ಲ, ಹಾಕ್ರಿ. ನಿಮ್ಮ ಹೆಂಡ್ತಿಯಂದ್ರನ್ನ ಆ ಥರ ಮಲಗಿಸ್ಬಿಟ್ಟು ಮಾಡಿಬಿಡ್ರಿ. ಕಂಡ್ಕೊಂಡವ್ರು ಹೆಣ್ಮಕ್ಳು ಫೋಟೋಸ್ಗಳೆಲ್ಲ ತಗೊಂಡ್ಬಿಟ್ಟು ಏನ್ರಿ ಇದು ನೋಡ್ರಿ. ಏನ್ರಿ ಇವೆಲ್ಲ ನಿಮಗೇನು ಸ್ವಲ್ಪನ ನಾಚಿಗೆ ಮಾನ ನಿಜವಾಗ್ಲೂ ನಿಮಗಿಲ್ಲ? ನನಗೆ ಅನ್ನಿಸ್ತೈತೆ ಅನ್ನೋದು ಪಕ್ಕ ಇಲ್ಲವೇ ಇಲ್ಲ. ಅಂಥ ಪೊಲೀಸರುಗಳದೇ ನೀವು ಬಿಡ್ತಿಲ್ಲ ಅಂತಂದಾಗ ನಿಜವಾಗ್ಲೂ ನಿಜ ಹೇಳ್ತಿದ್ದೀನಿ ಕೇಳ್ರಿ. ಇವತ್ತಿನ ದಿನ ಹೇಳ್ತೀನಿ ಕೇಳ್ರಿ, ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಹೇಳ್ತೀನಿ ಕೇಳ್ರಿ, ಕಾನ್ಸ್ಟೇಬಲ್ ಆಗಲಿ ಯಾರೇ ಆಗಲಿ ಹೇಳ್ತೀನಿ ಕೇಳ್ರಿ, ಯಾರೋ ಸಾಮಾನ್ಯ ಒಬ್ಬ ಸೆಕ್ಯೂರಿಟಿಯಿಂದ ನಮಗೆ ನಾವು ಸೇಫ್ ಆಗ್ತಿದ್ದೀವಿ ಅಂತಂದಾಗ ಅಂಥ ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳ್ರಿ, ಅಂಥ ಪೊಲೀಸ್ ಅಧಿಕಾರಿಗಳು ಇಲ್ಲ ಅಂತಂದರೆ ನೀವೆಲ್ಲ ಈ ಥರ ಬದುಕೋಂಥ ಸಿಚುವೇಶನ್ ಇದ್ದಿಲ್ಲ. ಆಮೇಲೆ ಈ ಯೋಧರದೆಲ್ಲ ಆನಂತರ ಅವೆಲ್ಲ ಹೇಳೋದು ಬೇಡ. ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ ನಿಜವಾಗ್ಲೂ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ, ದಯವಿಟ್ಟು ಈ ಥರ ಎಲ್ಲ ಆಗೋದು ತಪ್ಪಿಸ್ರಿ, ಅರ್ಥ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ 1000 ಜನ ಲಕ್ಷಾಂತರ ಜನ ಇದ್ದಾರೆ, ಲಕ್ಷ ಏನು ಕೋಟಿಗಟ್ಟಲೆ. ನೋಡಿ ಇಲ್ಲಿ ನೀವೇ ನೋಡ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ ಕೇಳ್ರಿ, ಇದೇ ಥರ ಇವು ನೋಡಿರಿ ಫೋಟೋಸ್ ಎಲ್ಲ ಕಾಣ್ತಿದ್ದಾವೆ. ನಾಳೆ ದಿನ ನಿಮ್ಮ ಅಕ್ಕ ತಂಗಿಯರು ಈ ಥರ ಪರಿಸ್ಥಿತಿ ಬರಲಿಲ್ಲ ಅಂದರೆ ಹೇಳಿ ಅವಾಗ. ಮೋಸ್ಟ್ಲಿ ನೀವು ಅನ್ಕೊತಿರ್ಬೋದು, ಈ ಪ್ರೈಮ್ ಮಿನಿಸ್ಟರ್ ಉಪ್ಪಿ ಅಂತೇಳಿ ಫೇಸ್ಬುಕ್ ನೇಮ್. ಬಟ್ ಇದನ್ನು ಹಂಗೆ ಹಿಂಗೆ ಬಟ್ ಒಂದು ಹೇಳ್ತೀನಿ ಕೇಳ್ರಿ, ಈ ಫೇಸ್ಬುಕ್ ಇದು ಪ್ರೈಮ್ ಮಿನಿಸ್ಟರ್ ಉಪ್ಪಿ ಅಂತೇಳ್ಬಿಟ್ಟು ಏನು ಹೆಸರಿಟ್ಟಿದ್ದೀನಲ್ವ, ಇದರಿಂದ ನನಗೇನು ಲಾಭ ಇಲ್ಲ, ಓಕೆನಾ? ಬಟ್ ನೀವು ಹೆಂಗೆ ಯೂಸ್ ಮಾಡ್ತಿದ್ದೀರೋ ನಾನು ಹಂಗೆ ಯೂಸ್ ಮಾಡ್ತಿದ್ದೀನಿ, ಓಕೆನಾ? ಬಟ್ ಹೇಳ್ತಿದ್ದೀನಲ್ವ, ನಾನು ಕಾಮಿಡಿಯಾಗಿ ತಗೋತೀನಿ, ನಾನು ಸೀರಿಯಸ್ ಕೆಲವೊಂದು ನಾನು ಸೀರಿಯಸ್ ಆಗಿ ತೊಗೋತಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಥರ ಎಲ್ಲ ಫೋಟೋಸ್ಗಳ್ನ ಈ ಥರ ಎಲ್ಲ ವೀಡಿಯೋಸ್ಗಳ್ನೆಲ್ಲ ನೋಡ್ಬಿಟ್ಟು ನಾವು ಇನ್ನೂ ಸೀರಿಯಸ್ನೆಸ್ ನಾವು ಕಲೀಲಿಲ್ಲ ಅಂತಂದರೆ ಇದು ಯಾರಪ್ಪ ಇದು? ಚೈತ್ರ ರಾಣಿ ಯಾರಪ್ಪ ಇದು? ಚೈತ್ರ ಓಪನ್ ಆಯ್ತಿಲ್ಲ ಇದು.
ನೋಡೋಣ ಅದು ಹುಡುಗಂತ ಹುಡುಗಿ ಅವನು ಗೊತ್ತಪ್ಪ, ನೋಡೋಣ ಅದೊಂದು ನೋಡೋಣ. ಏನೋ ಕನ್ನಡಿಗರ ಥರ ಕಾಣ್ತಾರೆ ನೋಡುವ. ನನ್ನ ಮೊಬೈಲ್ನ ಯಾವ ಲಾರಿ ಕೆಳಗಿಡಲಿ ಮಾರೆ. ಪಕ್ಕ ಹುಡುಗಿದೆ. ಯಾಕ್ರಮ್ಮ ನಿಮ್ಮ ಫೋಟೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಇವೆಲ್ಲ ಯಾಕಮ್ಮ ಬೇಕು? ಬಟ್ ಒಂದು ನಿಮಿಷ, ಯಾರಿಗಾದರೂ ಅದು ನೋಡ್ರಿ, ಈಗ ನಿಮ್ಮ ಫೇಸ್ಬುಕ್ಗಳಲ್ಲೂ ಕೂಡ ಇದ್ದಾರೆ ಯಾವಿರಪ್ಪ ಇದು. ನನಗೆ ಅರ್ಥ ಮಾಡ್ಕೊಳ್ಳಿ. ಇಂಥ ನನ್ನ ಮಕ್ಳಿಗೆ ಹೇಳ್ರಿ, ನಿಮ್ಮ ನನ್ನ ಫೇಸ್ಬುಕ್ಕಲ್ಲಿದ್ದರೆ ದಯವಿಟ್ಟು ಹೇಳಿ, ಓಕೆನಾ? ನನಗೆ ಹೇಳ್ತಿದ್ದೀನಲ್ವ, ಯಾರೂ ಗೊತ್ತಿರಲ್ಲ ಫೇಸ್ಬುಕ್ಕಲ್ಲಿ. ಫಸ್ಟ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕಾದ್ರೆ ಪ್ರೊಫೈಲ್ ಫೋಟೋಗಳೆಲ್ಲ ಚೆನ್ನಾಗಿರ್ತವೆ. ಒಳಗೆ ಬಂದ ನಂತರ ಯಾರು ಹೆಂಗೆ ಇದಾಗ್ತಾರೆ ಒಂದೂ ಗೊತ್ತಿರಲ್ಲ. ನೋಡ್ಕೊಳ್ಳಿ, ಇಲ್ಲಿ ನೀವೇ ನೋಡ್ಕೊಳ್ಳಿ. ನನಗೆ ಏನು ಎತ್ತ ಇದು ನಿಜವಾಗ್ಲೂ ಗಾಡ್ ಪ್ರಾಮಿಸ್ ನನಗೆ ಅರ್ಥನೇ ಆಯ್ತಿಲ್ಲ. ದಯವಿಟ್ಟು ಹೇಳ್ತಿದ್ದೀನಲ್ವ, ನಿಮಗೆ ಯಾರಾದರೂ ದಯವಿಟ್ಟು ಈ ಥರ, ಬಟ್ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಿ ಅಂತ ನಾನು ಹೇಳ್ತಿಲ್ಲ. ಬಟ್ ಅಕಸ್ಮಾತಾಗಿ ಏನಾದರೂ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ, ಯಾರಾದರೂ ಈ ಥರ ಮಾಡ್ತಿದ್ದಾರೆ ಅಂತ, ಯಾರಾದರೂ ಇಷ್ಟು ಜನ ಇದ್ದಾರೆ ನೋಡಿರಿ, ನೀವೇ ನೋಡ್ತಿದ್ದೀರಲ್ವ, ಒಂದು ಫೇಸ್ಬುಕ್ಕಲ್ಲಿ ಇಷ್ಟು ಜನ ಸಿಗ್ತಾಯಿದ್ದಾರೆ ಅಂತಂದಾಗ ಅದರಲ್ಲಿ 10 ಜನಕ್ಕೆ ಮಾಹಿತಿ ಗೊತ್ತಿರಲ್ವ, 10 ಜನಕ್ಕಿರಲ್ವ ಈ ಥರ ಅಂದರೆ. ಬಟ್ ನಾನು ಹೇಳ್ತಾ ಇರೋದೇನು ಗೊತ್ತಾ, ಯಾರ ಜೊತೆ ಚಾಟ್ ಮಾಡ್ತಿರೋದಾಗಲಿ, ಚಾಟಿಂಗ್ ಮಾಡ್ತಾ ಇರೋದಾಗಲಿ, ಯಾವುದಾದ್ರೂ ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಹೇಳ್ತಿದ್ದೀನಲ್ವ, ಸೈಬರ್ ಪೊಲೀಸ್ ಸ್ಟೇಷನ್ ಬೇಕಾದ್ರೆ ನಂಬರ್ನ ನಾನೇ ಕೊಡ್ತೀನಿ, ಇನ್ಫಾರ್ಮ್ ಮಾಡಿ, ಓಕೆನಾ? ಯಾರ ಹತ್ರ ಇಲ್ಲ ಹೇಳ್ರಿ, ಬೇಕಾದ್ರೆ ನಾನೇ ಕೊಡ್ತೀನಿ ನಂಬರು. ಅದು ಇದರಲ್ಲಿ ಭಯ ಪಡೋಂಥ ವಿಷಯ ಏನೂ ಇಲ್ಲ. ಹೇಳ್ತಿದ್ದೀನಲ್ವ, ಇದರಲ್ಲಿ ಒಂದೇ ಒಂದು, ನಮ್ಮ ಮನೆ ಹೆಣ್ಣು ಮಕ್ಕಳು, ನಿಮ್ಮ ಮನೆ ಹೆಣ್ಣು ಮಕ್ಕಳು ಹಾಳು ಮಾಡ್ತಾಯಿದ್ದಾರೆ ಈ ಫೇಸ್ಬುಕ್ಕನ್ನು ಒಂದು ಸೈಬರ್ ನೆಟ್ವರ್ಕ್ ಹಿಡ್ಕೊಂಡು. ಅರ್ಥ ಮಾಡ್ಕೊಳ್ಳಿ. ಇನ್ನೂ ನನಗೆ ಹೇಳ್ಬೇಕಂದ್ರೆ, ನಂಗೆ ಈ ಡಿಸೈನ್ ಚಿತ್ರಾನ್ನ, ಪುಳಿಯೋಗರೆ ನನಗೆ ಇವೆಲ್ಲ ಮಿಕ್ಸ್ ಮಾಡಿ ನಂಗೆ ಹೇಳೋಕ್ಕಾಗ್ತಿಲ್ಲ, ನನಗೆ ಅದು ಬರೋದು ಇಲ್ಲ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಯಾವ ಥರ ನೀವು ತಗೋತಿರೋ ಇದು ನನಗಂತೂ ಗೊತ್ತಿಲ್ಲ. ನೋಡ್ಕೊಳ್ಳಿ. ಏನಿದು ನನಗೆ ನಿಜವಾಗ್ಲೂ ಗಾಡ್ ಪ್ರಾಮಿಸ್ ನನಗೆ ಅರ್ಥನೇ ಆಗ್ತಿಲ್ಲ. ನಾನೇ ಗಂಡಸು ನಿಜವಾಗ್ಲೂ ನಿಮ್ಗೆ ಹೆಂಗೆ ಗೊತ್ತಾ, ಈ ಥರ ಎಲ್ಲ ಮಾಡೋರನ್ನ, ಈ ಥರ ಎಲ್ಲ ಫೇಕ್ ಅಕೌಂಟ್ಗಳನ್ನ ಮಾಡೋರನ್ನ ಹೆಂಗೆ ಗೊತ್ತಾ, ಈ ಗಂಡಸ್ತನ ಅನ್ನೋದು ಏನಿರ್ತದೆ ಗೊತ್ತಾ, ಅಲ್ಲಿಗೇನು ಗೊತ್ತಾ, ಈ ಸುತ್ತಿ ಗೊತ್ತಲ್ಲ, ಸುತ್ತಿ ಅಂತ ಗೊತ್ತಿರ್ಬೇಕು ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ಏನು ಗೊತ್ತಾ, ಮಳೆಗಳ ಇಟ್ಬಿಟ್ಟು ಹೊಡೆದು ಕರೆಂಟ್ ವೈಬ್ರೇಷನ್ ಕೊಡ್ಬೇಕು ನಿಮಗೆಲ್ಲ. ಈ ಥರ ಕೆಟ್ಟದಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಅನ್ನೋದಾಗಲ್ಲ, ಕೆಟ್ಟದಾಗಿ ಈ ಥರ ನಿಜ ಹೇಳ್ತಿದ್ದೀನಿ ಕೇಳ್ರಿ, ಕೆಟ್ಟದಾಗಿ ನಂಗೆ ಬರ್ತಿಲ್ಲ. ನಂಗೆ ಇಷ್ಟೆಲ್ಲ ನೀವು ಮಾಡ್ತಾಯಿದ್ದೀರ ಅಂತ ನಾನು ನೋಡಿದ್ರು ಕೂಡ ನನಗೆ ಬರ್ತಿಲ್ಲ, ನಂಗೆ ನಿಜವಾಗ್ಲೂ ಮಾತಾಡೋಕ್ಕೆ ಬರ್ತಿಲ್ಲ ನನಗೆ. ಕೆಟ್ಟದಾಗಿ ಅದು ಮಾತಾಡೋಕ್ಕೂ ನಂಗೆ ಬರ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಗಾಡ್ ಪ್ರಾಮಿಸ್ ನಂಗೆ ಬರ್ತಿಲ್ಲ. ಏನು ರೀ ಇವೆಲ್ಲ, ಏನು ಕತೆ? ಏನು ಎತ್ತ ನನಗೆ ಅರ್ಥನೇ ಆಯ್ತಿಲ್ಲ ನನಗೆ. ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಒಂದು ಫೇಸ್ಬುಕ್ಕಲ್ಲಿ ಇಷ್ಟು ಜನ ಇದ್ದಾರೆ, ಇಂಥ ಕಚಡಗಳು. ಈ ಅದೇ ಫೇಸ್ಬುಕ್ಕಲ್ಲಿ ಅಂದವಾಗಿ ತೋರಿಸ್ರಿ. ಅಟ್ಲೀಸ್ಟ್ ಹುಡುಗಿರ ಅಂದ ಚಂದ ಹೊಗಳ್ಬೇಕಲ್ವ, ಹೊಗಳ್ರಯ್ಯ, ನಿಮ್ಗೆ ಯಾರಯ್ಯ ಬೇಡ ಅಂತಾರೆ, ಹೊಗಳ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಅದು ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದಕ್ಕೂ ಒಂದು ಯಾವನೊಂದು ಕಾಮೆಂಟ್ ಮಾಡಿಬಿಡ್ರಿ, ಏನೋ ಅಂದ್ಕೊಂಡಿದ್ಯಾ, ಎಲ್ರಿಗೂ ಇರುತ್ತೆ ಅನ್ಕೊಂಡೆ, ಹಂಗೆ ಹಿಂಗೆಲ್ಲ ಕಾಮನಾಗಿ ಎಲ್ಲೋ ಹೇಳ್ತೀನಿ ಕೇಳ್ರಿ, ನ್ಯಾಚುರಲ್ಲಾಗಿ ಥಿಂಕ್ ಮಾಡಿ ಪ್ರತಿಯೊಬ್ಬನಿಗೂ ಕಾಮನ್ ಹೇಳ್ತೀನಿ ಕೇಳ್ರಿ, ಪ್ರತಿಯೊಬ್ಬನಿಗೂ ಐತೆ. ಅಲ್ಲಿ ಅಷ್ಟೆಲ್ಲ ಇಲ್ದಿರೋಕ್ಕೆ ಮುಂಚೆ ಈ ಪ್ರಪಂಚ ಈ ಥರ ಎಲ್ಲ ಉದ್ಧಾರ ಆಗೋಲ್ಲ, ಅರ್ಥ ಆಯ್ತಾ? ಓಕೆನಾ? ಅದನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಥರ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳ್ತಿಲ್ಲ. ಈ ಫೇಸ್ಬುಕ್ಗಳಲ್ಲಿ ನೀವು ಮಾಡ್ತಾ ಇರೋದೇನು ಗೊತ್ತಾ, ಅಕ್ಕ ತಂಗಿಯರು ತಾಯಂದ್ರನ್ನ ಎಲ್ಲರೂ ಹಿಡಿತಿದ್ರಿ ಇದರಲ್ಲಿ. ಏನು ರೀ ಇವೆಲ್ಲ? ನೋಡಿ,
ಗೋಪಿ ಸಮರ್ ಅಂತೆ, ಗೋಪಿ ಸಮರ ಅದು ಎಡಿಟಿಂಗ್. ಎಲ್ಲಿಂದ ಬಂದೆ ನೀನು? ನೀನು ಎಡಗೈಯಿಂದ ಎಲ್ಲಿ ಹಿಡ್ಕೊಂಡಿದ್ದೀಯ? ಅದು ಹೆಂಗೆ ಗೊತ್ತಾ? ನಿಜವಾಗ್ಲೂ ಹೇಳ್ತೀನಿ ಕೇಳು, ನಾನು ಸಿಕ್ಕಿಬಿಟ್ರೆ ನೀವೆಲ್ಲ ಆ ಪಾಪ ಫೋಟೋ ಎಲ್ಲ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ. ನೀವು ಐಡಿ ಓನರ್ಗಳೇನು ಸಿಕ್ಕಿಬಿಟ್ರೆ ನನಗೆ ಹೇಳ್ತೀನಿ ಕೇಳ್ರಿ. ಹೆಂಗೆ ಗೊತ್ತಾ? ಸೂಜಿ ಪೋಣಿಸ್ಬಿಟ್ಟು ಹೇಳ್ತೀನಿ ಕೇಳ್ರಿ. ಹೆಂಗೆ ಗೊತ್ತಾ? ನಿಜವಾಗ್ಲೂ ಜಾಸ್ತಿ ನಾನು ಈ ಹುಡುಗರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು, ನಾನು ಒಬ್ಬ ಹುಡುಗನಾಗಿ ನಾನು ಹೇಳ್ತೀನಿ ಕೇಳ್ರಿ. ಬಟ್ ಹುಡುಗರ ಬಗ್ಗೆನೇ ನನಗೆ ಏನು ಗೊತ್ತಾ, ಈ ಥರ ಎಲ್ಲ ಹೆಣ್ಮಕ್ಳು ಮಾಡೋಕ್ಕಿಂತ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಮಾಡ್ತಾ ಇರೋದು. ಬಟ್ ಹೇಳ್ತಿದ್ದೀನಲ್ವ, ಬೇಕಾರೆ ಇದರಲ್ಲಿ ಬೇಕಾದ್ರೆ ಚೆಕ್ ಆಗಲಿ, ಬೇಕಾದ್ರೆ ಹೇಳ್ತಿದ್ದೀನಲ್ಲ, ಅವತ್ತು ಹೇಳ್ದಂಗೆ ನಾನು ಇವತ್ತು ಹೇಳ್ತಿದ್ದೀನಿ. ಕೊನೆಯದಾಗ ಒಂದು ವಿಡಿಯೋ ಮಾಡಿದಾಗ ಅವತ್ತು ಹೇಳ್ದಂಗೆ ನಾನು ಇವತ್ತು ಹೇಳ್ತಿದ್ದೀನಿ. ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಇದೆಲ್ಲ ಚೆಕ್ ಆಗಲಿ. ಹುಡುಗಿರು ಮಾಡೋದಕ್ಕಿಂತ ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಹುಡುಗರೇ ಜಾಸ್ತಿ ಮಾಡ್ತಾ ಇರೋದು. ಇದು ಯಾರಪ್ಪ ಇದು? ಹೇಮನಿಗೆ ಬಾಲ ಏನಪ್ಪ ಇದು? ಹೇಮ ನಾಯಕ್ ಬಾಲನ ಅನ್ಕತೆ ನೋಡೋಣ. ಏನು ಎತ್ತ ನಿಜವಾಗ್ಲೂ ಈ ಸಂಸ್ಕೃತ ಹಾಳು ಮಾಡ್ತಾರದು ನೀವು. ನಿಜವಾಗ್ಲೂ ಗಾಡು ಪ್ರಾಮಿಸ್ ಹಾಳು ಮಾಡ್ತಿರೋದು ನೀವು. ಹೊರಗಡೆಯವರು ಬಂದು ಯಾವನೋ ಬಂದ್ಬಿಟ್ಟು ಹಾಳು ಮಾಡ್ತಿಲ್ಲ ಇಲ್ಲಿ. ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ನೀವೇ ನೋಡ್ಕೊಳ್ಳಿ. ಇಲ್ಲಿ ಹೊರಗಡೆಯವರು ಇದ್ದಾರೆ, ನಮ್ಮ ಜನನೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಿಲ್ವಾ? ನಿಮ್ಮ ಫೇಸ್ಬುಕ್ಗಳಲ್ಲಿ ಬಂದಿದ್ವು ಆದರೂ ಒಂದು ಹುಡುಗಿಗಾಗಲಿ ಒಂದು ಹುಡುಗನಿಗಾಗಲಿ ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ ನಾನು, ಬಂದಿರೋನ ಬ್ಲಾಕ್ ಮಾಡ್ಕೊಳ್ಳಿ, ಓಕೆನಾ? ನಾನು ಸುಮಾರು ಸರಿ ನೋಡ್ತಾನೆ ಇದ್ದೀನಿ ಈ ಥರ ಎಲ್ಲ ವೀಡಿಯೋಸ್ಗಳನ್ನೆಲ್ಲ. ಯಪ್ಪ ನನಗೆ ನೋಡಿ ನಿಜವಾಗ್ಲೂ ನಿಜವಾಗ್ಲೂ ರೀ, ನೀವು ಸ್ವಲ್ಪ ಥಿಂಕ್ ಮಾಡಿ ನೋಡಿರಿ. ಎಕ್ಸಾಂಪಲ್, ಈಗ ನನ್ನ ಜಾಗದಲ್ಲೇ ನೀವೇ ನಿಂತ್ಕೊಳ್ರಿ. ನಿಮಗೆ ಅಕ್ಕನೋ ಅಥವಾ ತಂಗಿನೋ ಯಾರಾದರೂ ನಿಮ್ಮ ಮನೆಯವರು ಯಾರಾದರೂ ಯೂಸ್ ಮಾಡ್ತಾ ಇದ್ದು ಇಂಥವೆಲ್ಲವೂ ನೋಡಿದರೆ ಅವ್ರ ಮೈಂಡ್ ಯಾವ ಥರ ಡೈವರ್ಟ್ ಆಗುತ್ತೆ, ಅದನ್ನ ಯೋಚನೆ ಮಾಡ್ತಿದ್ದೀರಾ ನೀವೆಲ್ಲ? ಇಲ್ಲ, ನೀವು ಯೋಚನೆ ಮಾಡ್ತಿಲ್ಲ. ಯೋಚನೆ ಮಾಡಿದ್ದಿದ್ರೆ ನೀವು ಹೆಂಗೆ ಗೊತ್ತಾ? ನಿಜವಾಗ್ಲೂ ನನ್ನ ಪ್ರಕಾರ ಹೇಳ್ತೀನಿ ಕೇಳ್ರಿ. ಹೆಂಗೆ ಗೊತ್ತಾ? ಎಲ್ಲೋ ರೇಪ್ ಆದರೆ, ಎಲ್ಲೋ ఢಿಲ್ಲಿಲೋ ಮಹಾರಾಷ್ಟ್ರದಲ್ಲೋ ರೇಪ್ ಆದರೆ ನಮಗೇನು? ನಮ್ಮನೆ ಹುಡುಗಿ, ನನ್ನ ಲವ್ವರು, ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿ, ನಮ್ಮ ಅಣ್ಣನ ಮಗಳು, ನಮ್ಮ ಚಿಕ್ಕಪ್ಪ ಮಗಳು, ಇವರೆಲ್ಲ ಸೇಫಾಗಿದ್ದಾರಾ? ಇದು ಲೆಕ್ಕ. ಕಂಡವ್ರು ಹೆಣ್ಣುಮಕ್ಳು ಫೋಟೋಸ್ ತಗೊಂಡ್ರೇನಂತೆ, ಅವ್ರು ವೀಡಿಯೋಸ್ ತಗೊಂಡು ಈ ಥರ ಅಪ್ಲೋಡ್ ಮಾಡಿದ್ರೇನಂತೆ, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಫೇಸ್ಬುಕ್ಕಲ್ಲಿ ನಮ್ಮದೇ ರಾಜ್ಯಭಾರಿ ಅಂತ ನಾಟಕತ್ತ ಇದೆ, ಅಲ್ವಾ? ಇವಳು ಯಾವಳಪ್ಪ ಇದು? ಕಾಮಧದ ಅಪ್ಪ ರಾಮ. ಅರ್ಥನೇ ಆಗ್ತಿಲ್ಲ ಗುರು ನನಗೆ. ಇನ್ನೂ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲೆಲ್ಲಿ ಇಲ್ಲೋ ಅರ್ಥನೇ ಆಯ್ತಿಲ್ಲ ಅಂತ. ಆನಂತರ ಇನ್ನೂ ಒಂದು ಹೇಳ್ತಿದ್ದೀನಿ, ನಾನು ಇವತ್ತಿಗೂ ಅಲ್ಲ ಹೇಳ್ತಿದ್ದೀನಲ್ವಾ, ಸುಮಾರು ಜನ ನನ್ನ ಮೆಸೆಂಜರಿಗೆಲ್ಲ ಬಂದ್ಬಿಟ್ಟು ಹೇಳ್ತಿದ್ದೀನಿ, ಕ್ಲಿಯರಾಗಿ ಹೇಳ್ತಿದ್ದೀನಿ ಕೇಳ್ರಿ. ಕೆಲವೊಂದು ಟೈಮಲ್ಲಿ ಬಂದು ನಾನು ಬೇಕು ಅಂತ ನಾನು ಮೆಸೆಂಜರ್ ಅನ್ಇನ್ಸ್ಟಾಲ್ ಮಾಡ್ತೀನಿ. ಮೆಸೆಂಜರ್ ನಾನು ಇವತ್ತಿಗೂ ಅಲ್ಲ ಯಾವತ್ತಿಗೂ ನಾನು ಯೂಸ್ ಮಾಡ್ತೀನಿ. ಫೇಸ್ಬುಕ್ ಯೂಸ್ ಮಾಡೋದು ಮೆಸೆಂಜರ್ ಯೂಸ್ ಮಾಡಲ್ವಾ? ಮಾಡಿ ಕಾಲ್ ಮಾಡ್ತಿರಲ್ವಾ? ಸರಿ ಉಗುಳಿದ್ರಲ್ವಾ? ಕಾಲ್ ಮಾಡಿ ಉಗುಳ್ತಿರಲ್ವಾ? ಮಾಡ್ರೋ, ಕಾಲ್ ಮಾಡಿರಿ, ಮಾತಾಡ್ತೀನಿ, ಕ್ಲಿಯರಾಗಿ ಮಾತಾಡ್ತೀನಿ. ಗಾಂಡು ಶೋಕಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಅರ್ಥ ಆಯ್ತಾ?
ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳ್ರಿ. ಈ ಥರ ಎಲ್ಲ ನಿಮ್ಗೆ ಬೇಕು ಅಂತ ನಾನು ಬೈತಿಲ್ಲ, ಓಕೆನಾ. ಬಟ್ ಇದೆಲ್ಲ ನಿಜ ಕಣ್ರಿ. ನಾಳೆ ದಿವಸ ಮನೆ ಬಾಗಿಲಿಗೆ ಹೆಂಗೆ ಗೊತ್ತಾ, ನೀವು ಅದನ್ನ ಯೋಚನೆ ಮಾಡ್ತಿಲ್ಲ ನೀವು. ಫೇಸ್ಬುಕ್ಕಲ್ಲಲ್ವಾ ನಡೆದೋಗತ್ತೆ. ನೋಡ್ರಪ್ಪ, ಇನ್ನೂ ಏನೇನು ಮಾಡ್ಬೇಕಂತ ಅಂದ್ಕೊಂಡ್ರಿ ಅನ್ಕತ್ ನನಗಂತೂ ಒಂದು ಗೊತ್ತಾಯ್ತಿಲ್ಲ. ಇದ್ರ ಮೇಲೆ ನನಗೆ ಇನ್ನೂ ಹೇಳ್ಬೇಕಂದ್ರೆ ನನ್ನ ಕೈಲಿ ಆಗಲ್ಲ. ದಯವಿಟ್ಟು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ದಯವಿಟ್ಟು ನಿಮ್ಗಳದ್ದು ಸ್ವಲ್ಪ ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೋಟೋಸ್ಗಳನ್ನ ಹಾಕ್ಕೊಂಡು ಈ ಫೇಕ್ ಐ ಡಿಗಳನ್ನ ಮಾಡ್ಕೊಂಡು ಇಲ್ಲಿ ಯಾರೊಬ್ರು ಪೊಲೀಸ್ ಇದ್ದಾರೆ. ದಯವಿಟ್ಟು ನೀವು ಕೂಡ ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ನಿಮ್ಗೆ ಏನಾದರೂ ಕೂಡ ಹೇಳ್ತೀನಿ ಕೇಳ್ರಿ, ನಿಮ್ಗೆ ಅದು ಏನಿದ್ರು ಬಗೆಹರಿಸ್ಕೊಂಡ್ಬಿಡ್ತೀರ. ಬಟ್ ನಿಮ್ಮಂಥವ್ರದ್ದೆಲ್ಲ ಮಾಡೋಂಗಿಲ್ಲ ಕೆಲವೊಬ್ಬರು. ನಿಜ ಎಲ್ಲ ಹೇಳ್ತಿದ್ದೀನಿ ಕೇಳ್ರಿ. ಬಟ್ ಅಮಾಯಕರು ಸಾಯ್ತಾರೆ ಸರ್. ನಿಜವಾಗ್ಲೂ ಅಮಾಯಕರು ಸತ್ತೇ ಹೋಗ್ಬಿಡ್ತಾರೆ ಇದರಲ್ಲಿ. ನೀವೇ ನೋಡ್ತಾ ಇದ್ದೀರಿ, ಫೇಸ್ಬುಕ್ಕಲ್ಲಂತೆ, ವಾಟ್ಸಪ್ಪಲ್ಲಂತೆ, ಅದರಲ್ಲಂತೆ, ಶೇರಲ್ಲಂತೆ, ಶೇರ್ ಇಟಲ್ ಇದ್ರಾಗ ಅಂತೇಳ್ಬಿಟ್ಟು ಫೇಸ್ಬುಕ್ಗಳಲ್ಲಿ ಆಮೇಲೆ ವೀಡಿಯೋಗಳು ಅದು ಇದು ಅಂತೇಳಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಅಂತೇಳಿ ಅವು ಇವು ಅಂತೇಳಿ ಸುಮಾರು ನಡೀತಿದ್ದಾವೆ. ಅದೇ ಥರ ನಿಮ್ಗಳು ಕೆಲವೊಂದು ಫೋಟೋಗಳು ತಗೊಂಡು ಅದು ಎಡಿಟ್ ಮಾಡೋದು, ಸಿಕ್ಕಂಗೆ ಅವ್ರ ಮನಸ್ಸಿಗೆ ಬಂದಾಗ ಎಡಿಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಸುಮಾರು ಜನ ಹೇಳ್ತಾ ಇದ್ದೀನಲ್ವ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ಇವೆಲ್ಲ ಸ್ವಲ್ಪ ಈ ಸೈಬರ್ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಚೆಕ್ ಮಾಡ್ಬೋದಲ್ವ, ಯಾರು ಫೇಸ್ಬುಕ್ ಬೇಕಾದ್ರೆ ಚೆಕ್ ಮಾಡ್ಬೋದು. ನನ್ನ ಫೇಸ್ಬುಕ್ ಕೂಡ ನೀವು ಚೆಕ್ ಮಾಡ್ಬೋದು. ಆ ಪರ್ಮಿಷನ್ ನಿಮ್ಮ ಹತ್ರ ಐತೆ, ಆ ಪವರ್ ನಿಮ್ಮ ಹತ್ರ ಐತೆ. ದಯವಿಟ್ಟು ಇವೆಲ್ಲ ಸ್ವಲ್ಪ ಬ್ಯಾನ್ ಆಗ್ಬೇಕು ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು ಪ್ರತಿಯೊಬ್ರದ್ದು. ಬಟ್ ಒಳ್ಳೇದು ಮಾಡಲಿ, ಸಂತೋಷ, ಖುಷಿ ಪಡ್ತೀನಿ, ಇಲ್ಲ ಅಂತ ಹೇಳ್ತೀವಿ ನಾನಲ್ಲ. ಪ್ರತಿಯೊಬ್ಬರು ಇದರಲ್ಲಿ ಖುಷಿ ಪಡೋರು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ. ಖುಷಿ ಪಡೋನಂತ ನಾಗಿದ್ದಿದ್ರೆ ಹೇಳ್ತೀನಿ ಕೇಳ್ರಿ, ಇದ್ರ ಬಗ್ಗೆ ಅವನನ್ನು ಒಬ್ಬನು ತಲೆ ಕೆಡಿಸ್ಕೊತಾ ಇದ್ದ. ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನೋಡ್ತಾ ಇದ್ದೀವಲ್ಲ ಅಷ್ಟೇ. ನಮ್ಮ ಹುಡುಗಿ ಚೆನ್ನಾಗಿದ್ದಾಳಲ್ಲ, ನಮ್ಮ ಹುಡುಗಿ ಸೇಫ್ ಆಗಿದ್ದಾಳ, ಅಷ್ಟು ಸಾಕು. ನಾನು ಲವ್ ಮಾಡ್ತಾರೆ, ಹುಡುಗಿ ಚೆನ್ನಾಗಿದ್ದಾಳ ಅಷ್ಟು ಸಾಕು. ನಮ್ಮ ತಂಗಿ ಚೆನ್ನಾಗಿದ್ದಾಳ ಅಷ್ಟು ಸಾಕು. ಇಷ್ಟೇ. ನಿಜ ಹೇಳ್ತಿದ್ದೀನಲ್ಲ, ಫ್ರಾಂಕಾಗಿ ಹೇಳ್ತಿದ್ದೀನಿ ಕೇಳ್ರಿ. ನಾಳೆ ದಿವಸ ನಮ್ಮ ಅಕ್ಕ ತಂಗಿಯರಿಗೂ ನಿಮ್ಮ ಅಕ್ಕ ತಂಗಿಯರಿಗೂ ಪಕ್ಕ ಇವೆಲ್ಲ ಹಾಗೆ ಆಗ್ತವೆ. ಯಾರಿಗೆ ಆಗಲಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ತಂಗಿ, ಈಗ ನಾನು ಬೇರೆ ಯಾರೂ ಅಲ್ಲ, ನಮ್ಮ ತಂಗಿಗೆ ನಾನೇ ಪರ್ಮಿಷನ್ ಕೊಟ್ಟಿರೋದು ಫೇಸ್ಬುಕ್ಕೆಲ್ಲ ಯೂಸ್ ಮಾಡೋಕ್ಕೆ. ಬಟ್ ಅವಳಿಗೆ ಇವತ್ತಿಗೂ ನಮ್ಮ ತಂಗಿಗೆ, ನಮ್ಮ ಸಿಸ್ಟ್ರಿಗೆ ಫೇಸ್ಬುಕ್ ಯೂಸ್ ಮಾಡೋದು ಗೊತ್ತಿಲ್ಲ ಅವಳಿಗೆ. SLC ಮತ್ತು ಇವತ್ತಿಗೂ ಆ ಫೇಸ್ಬುಕ್ ಅಂದರೆ ಹೆಂಗೆ ಅನ್ಕತ್ತೆ. ಬಟ್ ಅಕಸ್ಮಾತಾಗಿ ಕಲಿತಾಗ ನಾನು ನಿಜವಾಗ್ಲೂ ಯೂಸ್ ಮಾಡಮ್ಮ ಅಂತ ನಾನೇ ಹೇಳ್ತೀನಿ. ಬಟ್ ಇಂಥವೆಲ್ಲ ನೋಡಿದಾಗ ನಿಜವಾಗ್ಲೂ ಹೇಳ್ತಿದ್ದೀನಲ್ವಾ, ನನಗೂ ಒಂಥರ ಭಯ. ಸ್ವತಂತ್ರ ಬೇಕು, ಪ್ರತಿಯೊಬ್ಬರಿಗೂ ಸ್ವತಂತ್ರ ಬೇಕು. ಅವ್ರದ್ದೇ ಆದಂಥ ಇರ್ತವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಹೇಳ್ತಿದ್ದೀನಲ್ವಾ, ಇವೆಲ್ಲ ಮೈಂಡ್ಗಳೆಲ್ಲ ಡೈವರ್ಟ್ ಮಾಡ್ತಕ್ಕಂಥ ಒಂದು ಆ್ಯಪ್ ಅನ್ನೋದಕ್ಕಿಂತ ಈ ವೆಪನ್ಗಳೇ ನೀವು ಆಗ್ಬಿಟ್ಟಿದ್ದೀರಲ್ಲ ಇಲ್ಲಿ. ಏನು ಎತ್ತ ನನಗೆ ನಿಜವಾಗ್ಲೂ ಅವರು ಗಾಡ್ ಪ್ರಾಮಿಸ್ ನನಗೆ ಅರ್ಥ ಆಯ್ತಿಲ್ಲ. ನೋಡ್ಕೊಳ್ಳಿ ಇನ್ನೂ ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ರು. ಹುಡುಗರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಬಿಟ್ಟು ನಿಮ್ಮ ಇಷ್ಟ. ಇದ್ರ ಮೇಲೆ ನನಗೆ ಮತ್ತೆ ಹೇಳಬೇಕು ಅಂತಂದ್ರೆ ನನ್ನ ಕೈಲಿ ಆಗಲ್ಲ. ಓಕೆನಾ. ನನ್ನ ವಾಲ್ಪೇಪರ್ ನೋಡ್ತಾ ಇದ್ದೀರಲ್ವ, ಫೇಸ್ಬುಕ್ನ ಪ್ರೈಮ್ ಮಿನಿಸ್ಟರ್ ಒಪ್ಪಿ ಇದನ್ನ ಬೆಳೆಸ್ಬೇಕು. ಇದರಿಂದ ನನಗೆ ಏನೂ ಲಾಭ ಇಲ್ಲ ಗುರು, ನಿಜವಾಗ್ಲೂ ನನಗೆ ಏನೂ ಲಾಭ ಇಲ್ಲ, ಹೇಳ್ತಿದ್ದೀನಲ್ವ. ಬಟ್ ಈ ಥರ ಎಲ್ಲ ತಪ್ಪಿಸ್ಬೇಕನ್ನೋದು ಒಂದೇ ಒಂದು, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಪಬ್ಗಳಲ್ಲಂತೆ ಅಲ್ಲಂತೆ ಇಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲ ಸ್ವಲ್ಪ ದಯವಿಟ್ಟು
ದುಡ್ಡಿನ ಆಸೆಗೋಸ್ಕರ ದಯವಿಟ್ಟು ಇವೆಲ್ಲ ನಿಜವಾಗ್ಲೂ ಓಪನಾಗಿ ಹೇಳ್ತೀನಿ ಕೇಳ್ರಿ, ದುಡ್ಡು ಸೂಳೆ ಇದ್ದಂಗೆ ದುಡ್ಡು ಇವತ್ತಿರ್ತದೆ ನಾಳೆ ಹೋಗುತ್ತೆ. ಬಟ್ ಮರ್ಯಾದೆ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ನನಗೆ ಮತ್ತಿನ್ನೇನು ಆಡೋಕ್ಕಾಗಲ್ಲ. ಓಕೆ, ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಬಾಯ್.